For some time now, ಈಗಿನಿಂದ ಸ್ವಲ್ಪ we have ಸಮಯದವರೆಗೆ been hearing the word on the promise that it is a year of wealth transfer. ಮತ್ತು ಸಂಪತ್ತಿನ ಒಂದು ವರ್ಗಾವಣೆ ಎಂಬುದಾಗಿ ದೇವರು ಕೊಟ್ಟ ವಾಗ್ದಾನದ ವಿಷಯದಲ್ಲಿ ನಾವು ಕಳೆದ ವಾರಗಳಿಂದ ನಾವು ಕೇಳಿಸಿಕೊಳ್ಳುತ್ತಾ ಇದ್ದೇವೆ. And we are going to keep in line with this topic as long as the Lord wants us to share this. ಈ ಒಂದು ವಿಷಯವನ್ನು ಎಲ್ಲಿಯವರೆಗೆ ದೇವರು ನಾವು ಹಂಚಬೇಕೆಂಬುದಾಗಿ ಹೇಳ್ತಾನೆ ಆ ವಿಷಯವನ್ನು ಕ್ರಮವಾಗಿ ಇಟ್ಟುಕೊಂಡು ನಾವು ಮುಂದುವರಿಸೋಣ. So always remember, when God speaks a word or gives a promise, ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ದೇವರು ವಾಕ್ಯವನ್ನು ಕೊಡುವಾಗ ಇಲ್ಲದ್ರೆ ಯಾವುದೇ ವಾಗ್ದಾನವನ್ನು ಆತನು ಮಾಡುವಾಗ and reminds us again and again, ಪದೇ ಪದೇ ಆಗಿ ಆ ವಿಷಯವನ್ನು ನಮ್ಮ ನೆನಪಿಗೆ ತರುತ್ತಿರುವಾಗ, that means it's very important. ಅದರ ಅರ್ಥ ಏನಂದ್ರೆ ಅದು ಅತಿ ಪ್ರಾಮುಖ್ಯವಾಗಿದೆ. God wants His church to move into a new level in the area of finances. ಹಣಕಾಸಿನ ವಿಷಯದಲ್ಲಿ ನಾವು ಇನ್ನೊಂದು ಮಟ್ಟಕ್ಕೆ ಮುಂದುವರಿಯಬೇಕೆಂಬುದಾಗಿ ದೇವರು ತಾನೇ ಅದನ್ನು ಬಯಸುತ್ತಾ ಇದ್ದಾನೆ. Usually in our church, I have not shared much on money or finances. ಮತ್ತೆ ನಾನು ನೋಡುವಾಗ ಸಭೆಯಲ್ಲಿ ನಾನು ಯಾವಾಗಲೂ ಹಣದ ವಿಷಯದಲ್ಲಿ ಆಗಲಿ ಯಾವ ಆರ್ಥಿಕ ಒಂದು ವಿಷಯಗಳ But I ಮಾತನಾಡುವುದಿಲ್ಲ. believe this is the season. ಆದ್ರೆ ನಾನು ನಂಬುತ್ತೇನೆ ಇದು ಆ ಕಾಲವಾಗಿದೆ. God is putting this scriptures and His word so that all of us will prosper and will raise our standard of living. ದೇವರ ಈ ವಚನ ಭಾಗಗಳು ಈ ವಾಕ್ಯಗಳು ನಮಗೆ ನೆನಪು ಮಾಡಿ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ನಾವು ನಮ್ಮ ಎಲ್ಲ ಒಂದು ಸಂಗತಿಯಲ್ಲಿ ನಮ್ಮ ಮಟ್ಟಗಳಲ್ಲಿ ನಾವು ಮುಂದೆ ಬರೆಯುವಂತೆ. So every message you hear is very important. ಇಲ್ಲಿ ಕೇಳುವ ಪ್ರತಿಯೊಂದು ಸಂದೇಶವು ಅತಿ ಪ್ರಾಮುಖ್ಯವಾಗಿದೆ. And I believe you are blessed with what Pastor Sanjay shared last week and the previous message also on wealth transfer. ಕಳೆದ ವಾರದಲ್ಲಿ ಅಥವಾ ಹಿಂದಿನ ವಾರದಲ್ಲಿ ಸಭಾಪಾಲಕರು ಸಂಜೆ ಅವರು ಹೇಳಿರುವ ಒಂದು ವಿಷಯ, ಅದು ಸಂಪತ್ತಿನ ವರ್ಗಾವಣೆ ವಿಷಯವನ್ನು ಕೇಳಿಸಿಕೊಂಡು ನೀವು ಆಶೀರ್ವಾದ ಹೊಂದಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. If you want to move into this promise of God, ನೀವು ದೇವರ ಈ ವಾಗ್ದಾನದಲ್ಲಿ ಮುಂದುವರಿಯಬೇಕಾದರೆ, if you want to get hold of this word, ಈ ವಚನ ಭಾಗ ನಾವು ಹಿಡಿದಿಟ್ಟುಕೊಳ್ಳಬೇಕೆಂದು ಬಯಸುವಾಗ, and if you want to experience this and this word being manifest in your life, ಈ ವಚನ ಭಾಗವನ್ನು ನೀವು ಅನುಭವಿಸಿ ಈ ವಾಕ್ಯಗಳು ಈಗ ನಿಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡಬೇಕಾದರೆ, very important that you study the scriptures. ಮತ್ತು ನೀವು ದೇವರ ವಾಕ್ಯವನ್ನು ಅಧ್ಯಯನ ಮಾಡುವುದು ಅತಿ ಪ್ರಾಮುಖ್ಯವಾಗಿದೆ. It's very important that we move into this promise of God. ಈ ದೇವರ ವಾಗ್ದಾನದಲ್ಲಿ ನಾವು ಮುಂದುವರಿಯುವುದು ಅತಿ ಪ್ರಾಮುಖ್ಯವಾಗಿದೆ. Whatever we are sharing, ನಾವೇನೇನೇ ಇಲ್ಲಿ ಆ ವಾಕ್ಯವನ್ನು ಹೇಳ್ತಾ ಇದ್ದೇವೆ, some things are out of experience, ಅವು ಕೆಲವು ಅನುಭವ ಇಲ್ಲದೆ ಇರಬಹುದು. but the main source of wealth transfer is when you understand the revelation of the word of God about wealth transfer. Amen. ಸಂಪತ್ತಿನ ಒಂದು ವರ್ಗಾವಣೆ ಎಂಬುದಾಗಿ ನೋಡುವಾಗ ಅದು ದೇವರಿಂದ ಬರುವಂತದ್ದು ಆಗಿದೆ, ಮತ್ತು ಅದರಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಮುಂದುವರಿಲಿಕ್ಕಿದ್ದೇವೆ. So as I share few things this morning on wealth transfer, ಸಂಪತ್ತಿನ ವರ್ಗಾವಣೆ ವಿಷಯದಲ್ಲಿ ಕೆಲವು ಸಂಗತಿಗಳನ್ನು ಈ ಸಮಯದಲ್ಲಿ ಹೇಳುವಾಗ, remember, ನೀವು ನೆನಪಿನಲ್ಲಿಟ್ಟುಕೊಳ್ಳಿರಿ, God wants you and me to come out of our poverty mentality. ನಾವು ಬಡತನದ ಒಂದು ಮನೋಭಾವನದಿಂದ ನೀವು ಮತ್ತು ನಾವು ಅದರಿಂದ ಹೊರಗೆ ಬರಬೇಕೆಂಬುದಾಗಿ ದೇವರು ತಾನೇ ಬಯಸ್ತಾ ಇದ್ದಾನೆ. ಆಮೆನ್. ಬಡತನ ಒಂದು ಸ್ವಭಾವ ಮನಸ್ಸು ಇರಬಾರ್ದ್ರಿ. ಬಡತನದ ಮನಸ್ಸು ಅಥವಾ ಅದರ ಸ್ವಭಾವ ನಮ್ಮಲ್ಲಿ ಇರಬಾರದು. God wants to break that spirit of poverty over your mind, over your life and your family. Amen. ದೇವರು ತಾನೇ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಜೀವಿತ ಮೇಲಿಂದ ಆ ಬಡತನದ ಆತ್ಮವನ್ನು ಮುರಿದು ಹಾಕ್ಲಿಕ್ಕೆ ಆತನು ಬಯಸುತ್ತಾನೆ. Poverty is not God's purpose for you. ಬಡತನ ಎಂಬುದಾಗಿ ನೋಡುವಾಗ ಅದು ದೇವರು ನಿಮಗಾಗಿ ಇಟ್ಟಿರುವ ಉದ್ದೇಶ ಅದಾಗಿಲ್ಲ. Prosperity according to God's word is the promise for you. ಸಮೃದ್ಧಿ ಎಂಬುದಾಗಿ ನೋಡುವಾಗ ನೀವು ಒಂದು ಮುಂದೆ ಬರೆಯುವುದಕ್ಕಾಗಿ ದೇವರ ಯೋಜನೆ ಅದಾಗಿದೆ. How many of you believe that? ಎಷ್ಟು ನೀವು ಅದನ್ನು ನಂಬುತ್ತೀರೋ? Some of us, when we pray, ಕೆಲವರು ನಾವು ಪ್ರಾರ್ಥಿಸುವಾಗ, we pray, Lord, I am nothing, I am just a dust, I am a worm, I am fit for nothing. ಕರ್ತನೇ, ನಾನು ಏನೂ ಇಲ್ಲ, ನಾನು ಧೂಳಾಗಿದ್ದೇನೆ, ನಾನು ಹುಳವಾಗಿದ್ದೇನೆ, ಯಾವ ಕೆಲಸಕ್ಕೂ ಬಾರದವನು ಎಂಬುದಾಗಿ ಆ ರೀತಿಯಾಗಿ ನಾವು ಪ್ರಾರ್ಥಿಸುತ್ತೇವೆ. Some of us, we rejoice in our poorness. ಕೆಲವರು ನಾವು ನಮ್ಮ ಬಡತನದಲ್ಲಿ ನಾವು ಆನಂದಿಸುತ್ತೇವೆ. And to make a show, some of us, the way we dress or what we wear, we want to show that we are humble. ಮತ್ತು ಕೆಲವರು ನಾವು ಧರಿಸಿಕೊಂಡ ಬಟ್ಟೆಯ ಮುಖಾಂತರ ನಾವು ಬಹಳ ದೀನರು, ತಗ್ಗಿಸಲ್ಪಟ್ಟವರು ಎಂಬುದಾಗಿ ನಾವು ತೋರಿಸಲಿಕ್ಕೆ ಬಯಸುತ್ತೇವೆ. Don't be misled by that. ಆ ರೀತಿಯಾಗಿ ತಪ್ಪಾಗಿ ನೀವು ವರ್ತಿಸಿಕೊಳ್ಳಬೇಡಿರಿ. Poverty is a mentality. ಬಡತನ ಎಂಬುದಾಗಿ ನೋಡುವಾಗ ಅದು ನಮ್ಮ ಮನೋಭಾವನೆಯಾಗಿದೆ. If you're always thinking low, thinking useless, thinking you are nothing,
then you will remain in that level itself. ಯಾವಾಗಲೂ ನೀವು ಕೆಳಮಟ್ಟದವರು, ನೀವು ಬಡವರು ಎಂಬುದಾಗಿ, ನಾವು ಏನು ಇಲ್ಲದವರು ಎಂಬುದಾಗಿ ಅನಿಸುವಾಗ ಅದೇ ರೀತಿಯಾಗಿ ನೀವು ಇರುತ್ತೀರಾ. So God wants us to break away from that poverty mentality and to break that spirit of poverty over our lives. ಬಡತನದ ಮನೋಭಾವನೆ, ಬಡತನದ ಆತ್ಮವನ್ನು ದೇವರು ತನ್ನ ನಮ್ಮ ಜೀವಿತದಿಂದ ಮುರಿಲಿಕ್ಕೆ ಆತನು ಬಯಸುತ್ತಾನೆ. Now write down some things that I'm going to share. ಈಗ ನಾನು ಹೇಳುವ ಸಂಗತಿಗಳು ನೀವು ಬರೆದುಕೊಳ್ಳಿರಿ. We must remember ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, God is our source. ಆಮೆನ್. ದೇವರು ತಾನೇ ನಮ್ಮ ಮೂಲ ಆಗಿದ್ದಾನೆ. Amen. Tell your neighbor, ನಿಮ್ಮ ಪಕ್ಕದವರಿಗೆ ಹೇಳಿರಿ, God is your source. ದೇವರು ತಾವೇ ನಿಮ್ಮ ಮೂಲವಾಗಿದ್ದಾನೆ ಅಥವಾ ಎಲ್ಲವೂ ಆತನಾಗಿದ್ದಾನೆ. Money doesn't come from abroad, doesn't come from any man, it comes from above. ಹಣ ಎಂಬ ವಿಷಯದಲ್ಲಿ ನೋಡುವಾಗ ಯಾವ ಹೊರದೇಶದಿಂದ ಅಲ್ಲ, ಯಾವ ಮನುಷ್ಯರಿಂದ ಬರುವುದಿಲ್ಲ, ಅದ್ರ ಮೇಲಿಂದ ದೇವರಿಂದ ಅದು ಬರುವಂತದ್ದಾಗಿದೆ. God wants all of you to have sufficient, more and overflowing, so it will be sufficient for you and it will be overflowing to bless others also. ನೀವು ಯಾವಾಗಲೂ ಸಂಪೂರ್ಣವಾಗಿ ಹೊಂದಿಕೊಂಡು ತುಂಬಿ ಹೊರಸೂಸುವಂತೆ ಮತ್ತು ಇತರರಿಗೆ ಸಹಾಯ ಮಾಡುವಂತೆ ದೇವರು ತಾನೇ ಮೇಲಿಂದ ನಿಮಗಾಗಿ ಅದನ್ನು ಸಹಾಯ ಮಾಡುತ್ತಾನೆ. Never come under the control of money. ಹಣಕಾಸಿನ ಒಂದು ಹತೋಟಿಯಲ್ಲಿ ಅಥವಾ ಅದರ ನಿಯಂತ್ರಣದಲ್ಲಿ ಬರಬೇಡಿರಿ. Never come to that level where you have to ask or beg someone for money. ಆದ್ರೆ ಈ ಮಟ್ಟಕ್ಕೆ ನೀವು ಬರಬೇಡ್ರಿ, ಯಾರಿಂದಾದ್ರೂ ಹಣವನ್ನು ಕೇಳಿಸಿಕೊಳ್ಳುವುದು ಅಥವಾ ಸಾಲ ತೆಗೆದುಕೊಳ್ಳುವುದಾಗಲಿ. For a believer, ವಿಶ್ವಾಸಿಯಾಗಿ ನಾವು, God is your source. ದೇವರು ತಾನೇ ನಮ್ಮ ಮೂಲ ಆತನಾಗಿದ್ದಾನೆ. Never stretch your hand to any other believer in the church ಸಭೆಯಲ್ಲಿರುವ ಯಾವ ವಿಶ್ವಾಸಿಗಳ ಮುಂದೆ ನಿಮ್ಮ ಕೈಯನ್ನು ಚಾಚಬೇಡಿರಿ and say, I need this, I need that. ನನಗೆ ಇದು ಬೇಕು ಅದು ಬೇಕು ಎಂಬುದಾಗಿ ಹೇಳಬೇಡಿ. The Bible says in Philippians 4, ಸತ್ಯವೇದದಲ್ಲಿ ಫಿಲಿಪಿಯನ್ ಆಜ್ಞೆ ಅದೇ my ಹೇಳುತ್ತದೆ, God will supply Amen. all your needs. Amen. ನನ್ನ ದೇವರು ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾನೆ. What is your need? ನಿಮ್ಮ ಅವಶ್ಯಕತೆ ಏನಾಗಿದೆ? Run to him. ಆತನ ಬಳಿಗೆ ಓಡುವುದು. What is it you want? ನಿಮಗೆ ಏನು ಬೇಕು? Go to him. ಆತನ ಬಳಿಗೆ ಹೋಗಿರಿ. Seek him in prayer. ಪ್ರಾರ್ಥನೆಯಲ್ಲಿ ಆತನ ಹುಡುಕಿರಿ. He is Jehovah Jireh, your provider. ಆತನ ಯೆಹೋವ ಈರೆ ಆಗಿ ನಮ್ಮ ಒದಗಿಸುವ ಆತನಾಗಿದ್ದಾನೆ. Sometimes we come to that tight situation. ಈ ರೀತಿಯಾದ ಒಂದು ಗಟ್ಟಿಯಾದ ಅಥವಾ ಗಂಭೀರ ಪರಿಸ್ಥಿತಿಯಲ್ಲಿ ನಾವು ಬರುತ್ತೇವೆ. And as Pastor Sanjay was sharing last week, ಕಳೆದ ವಾರ ಸಭಾಪಾಲಕ ಸಂಜೆ ಅವರು ಹೇಳಿದ at ಹಾಗೆ, the nick of time when there is nothing happening, God can do a miracle at the last minute. ಮತ್ತು Amen. ಕ್ಷಣದಲ್ಲೇ ನೋಡುವಾಗ ದೇವರು ತಾನೇ ಕೊನೆ ಗಳಿಗೆಯಲ್ಲಿ ಎಲ್ಲ ಸಂಗತಿಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. So while you move into that zero level or that last minute nothing is happening, you have to pay your fees, you have to pay your rents, you have to do this, you have to do that, expect God to provide at that time. ಆ Amen. ಶೂನ್ಯ ಒಂದು ಪರಿಸ್ಥಿತಿ ಅಥವಾ ಕೊನೆಯ ಗಳಿಗೆಯಿಂದ ನಾವು ಇರುವಾಗ ನಮ್ಮ ಬಿಲ್ ತುಂಬಬೇಕು, ನಮ್ಮ ಫೀಸ್ ತುಂಬಬೇಕು, ನಮ್ಮ ಎಲ್ಲ ರೇಷನ್ ತೆಗೆದುಕೊಳ್ಬೇಕು ಎಂಬ ಒಂದು ಅವಶ್ಯಕತೆ ಇರುವಾಗ ದೇವರು ತಾನೇ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸಿ When Elijah ಒದಗಿಸುತ್ತಾನೆ. went to the widow, ಮತ್ತೆ ಎಲೀಷನು ಈ ವಿಧವೆಯ ಬಳಿಗೆ ಹೋದಾಗ he says to the widow, ಆ ವಿಧವೆಗೆ ಆತನು ಹೇಳುತ್ತಾನೆ, bake a bread and give it to me first. ಮೊದಲನೇದಾಗಿ ನನಗೆ ಒಂದು ರೊಟ್ಟಿಯನ್ನು ಮಾಡಿ ಕೊಡು ಎಂಬುದಾಗಿ ಆತನು ಕೇಳುತ್ತಾನೆ. This widow says, ಆ ವಿಧವೆ ಹೇಳುತ್ತಾಳೆ, I have a little boy, ನನಗೆ ಚಿಕ್ಕ I ಹುಡುಗನಿದ್ದಾನೆ, have little flour, ಸ್ವಲ್ಪ ಹಿಟ್ಟು ಇದೆ, I have little oil. ಸ್ವಲ್ಪ ಎಣ್ಣೆ ಮಾತ್ರವಿದೆ. Everything was little in that widow's life. ಆ ವಿಧವೆ ಮನೆಯಲ್ಲಿ ಎಲ್ಲವೂ ಸ್ವಲ್ಪವಾಗಿತ್ತು. I have a little boy, ನನಗೆ ಚಿಕ್ಕ I have ಹುಡುಗನಿದ್ದಾನೆ, a little flour, ಸ್ವಲ್ಪ ಹಿಟ್ಟು ನನ್ನಲ್ಲಿದೆ, and me and my child, we want to bake this bread and eat this last meal in our house. ರೊಟ್ಟಿಯನ್ನು ಮಾಡಿ ನಾನು ನನ್ನ ಮಗನು ಕೊನೆಯದಾಗಿ ಊಟ ಮಾಡಬೇಕೆಂಬುದಾಗಿ ಅವಳು I have ಹೇಳುತ್ತಾಳೆ. a little oil. ಸ್ವಲ್ಪ ಮಾತ್ರ ಎಣ್ಣೆ ಇದೆ. What Elijah says, ಎಲಿಷನ್ ಏನ್ ಹೇಳ್ತಾನೆ? Elijah says, ಎಲಿಷನ್ ಹೇಳ್ತಾನೆ, whatever little you have, ನಿನ್ನಲ್ಲಿ ಏನು ಸ್ವಲ್ಪವಾಗಿದೆಯೋ first you prepare the meal for me. ನನಗಾಗಿ ಊಟವನ್ನು ಸಿದ್ಧಪಡಿಸು. When the widow prepared the meal for Elijah, ಎಲಿಷನಿಗಾಗಿ ಆ ವಿಧವೆ ಒಂದು ಊಟವನ್ನು ಸಿದ್ಧ what ಮಾಡಿದಾಗ does the Bible say? ಸತ್ಯವೇದ ಏನ್ ಹೇಳುತ್ತದೆ? The oil in this widow's house never stopped flowing. Amen. ಆ ವಿಧವೆಯ ಮನೆಯಲ್ಲಿ ಎಣ್ಣೆಯು ಅದು ಎಂದಿಗೂ ನಿಂತು ಹೋಗಲಿಲ್ಲ ಎಂಬುದಾಗಿ ನಾವು When you ನೋಡಿಕೊಳ್ಳುತ್ತೇವೆ. come to that littleness situation in your life, ನಿಮ್ಮ ಜೀವಿತದಲ್ಲಿ ಚಿಕ್ಕ ಎಂಬ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವಾಗ give it if the Lord tells you to give it. ದೇವರು ನಿಮಗೆ ಕೊಡು ಎಂಬುದಾಗಿ ಹೇಳುವಾಗ ನೀವು ಅದನ್ನು You ಕೊಡಿರಿ. may say, Pastor, this year everything is little. I'm not able to put my tithes or offerings in the church. ನೀವು ಹೇಳಬಹುದು, ಸಭಾಪಾಲಕರ ಈ ವರ್ಷದಲ್ಲಿ ಎಲ್ಲ ಸಂಗತಿಗಳು ನನಗೆ ಸ್ವಲ್ಪವಾಗಿದೆ, ಆದ ಕಾರಣ ಸಭೆಯಲ್ಲಿ ನನಗೆ ದಶಮಾಂಶ ಕೊಡ್ಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ನೀವು ಹೇಳಬಹುದು. Bring that little to the house of God. ಆ ಒಂದು ಸ್ವಲ್ಪ ಅಥವಾ ಚಿಕ್ಕ ಸಂಗತಿ ದೇವರ ಮನೆಗೆ ತೆಗೆದುಕೊಂಡು ಬನ್ನಿರಿ. The little will become much. ಆ Amen. ಚಿಕ್ಕದ್ದು ಅದು ಬಹಳ
ದೊಡ್ಡದಾಗಿ the little ಮಾರ್ಪಡುತ್ತದೆ, will become more. ಆ ಚಿಕ್ಕದದು ಹೆಚ್ಚಾಗಿ God ಆಗುತ್ತದೆ. is able to make that little to overflow. ಆ ಸ್ವಲ್ಪ ಸಂಗತಿ ಅದು ತುಂಬಿ ಹೊರಸೂಸುವಂತೆ ಆತನು ಮಾಡುತ್ತಾನೆ. Amen. Amen. If you're happy this morning, clap your hands and praise ಬೆಳಗ್ಗೆ God. ಸಮಯದಲ್ಲಿ ಸಂತೋಷವಾಗಿರುವುದಾದರೆ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತುತಿ ಸಲ್ಲಿಸಿರಿ. Okay, let's turn our Bibles to Deuteronomy chapter 8 verse 18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನಕ್ಕೆ ನಮ್ಮ ಸತ್ಯವೇದ ತಿರುಗಿಸೋಣ. Deuteronomy 8 verse 18. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 18ನೇ ವಚನ. Anybody ready to read in Kannada? Let me read it in English. ಮೊದಲನೇದಾಗಿ ಆಂಗ್ಲ ಭಾಷೆಯಲ್ಲಿ ಓದಿ ಅನಂತರ ಕನ್ನಡದಲ್ಲಿ ಓದಿಕೊಳ್ಳೋಣ. But thou shalt remember the Lord thy God, for it is he that gives thee power to get wealth, that he may establish his covenant, which he swore unto thy fathers as it is this day. ಆದದರಿಂದ ನಿಮ್ಮ ದೇವರಾದ ಯೆಹೋವನೇ ತಾನು ನಿಮ್ಮ ಪಿತೃಗಳಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಈಗ ನಿಮ್ಮ ಅನುಭವಕ್ಕೆ ಬಂದ ರೀತಿಯಲ್ಲಿ ನೆರವೇರಿಸುವವನಾಗಿ ನಿಮಗೆ ಇಷ್ಟು ಭಾಗ್ಯವನ್ನು ಸಂಪಾದಿಸುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟವನೆಂದು ಜ್ಞಾಪಕ ಮಾಡಿಕೊಳ್ಳಿರಿ. Hallelujah. ಹಲ್ಲೆಲೂಯಾ. जोर से बोले hallelujah. ಜೋರಾಗಿ ಹಲ್ಲೆ ಎಂಬುದಾಗಿ ಹೇಳೋಣ. You shall remember the Lord your God, ನಿಮ್ಮ ದೇವರಾದ ಯೆಹೋವನನ್ನು ನೆನಪಿನಲ್ಲಿ because he is a ಇಟ್ಟುಕೊಳ್ಳಿರಿ. covenant keeping God. ಯಾಕೆಂದರೆ ಒಡಂಬಡಿಕೆ ಇಟ್ಟುಕೊಳ್ಳುವ It is ದೇವರಾಗಿದ್ದಾನೆ. he who gives you power to get wealth. Amen. ನೀವು ಸಂಪತ್ತನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನು ತಾನೇ ನಿಮಗೆ ಬಲವನ್ನು ಕೊಡುತ್ತಾನೆ. In this context of Deuteronomy chapter 8, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿರುವ ಎಲ್ಲ ವಿಷಯಗಳು when you read verse 1, 1ನೇ ವಚನ ಓದುವಾಗ the Bible says, all the commandments which I command thee this day, you shall observe to do, that you may live and multiply and go in and possess the land. ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪಕವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. Number 1, ಮೊದಲನೇದಾಗಿ how does wealth transfer happen? Write it down. ಹೇಗೆ ಸಂಪತ್ತಿನ ವರ್ಗಾವಣೆ ಆಗ್ತದೆ ಎಂಬುದಾಗಿ ಅದನ್ನು ಬರೆದುಕೊಳ್ಳಿರಿ. How does wealth transfer happen? ಹೇಗೆ ಸಂಪತ್ತಿನ ವರ್ಗಾವಣೆ ಆಗುತ್ತದೆ? Number 1, ಮೊದಲನೇದಾಗಿ your wealth transfer ನಿಮ್ಮ ಒಂದು ಸಂಪತ್ತಿನ is ವರ್ಗಾವಣೆಯು connected to your obedience to the word of God. ನೀವು ದೇವರ ವಾಕ್ಯಕ್ಕೆ ಯಾವ ರೀತಿಯಾಗಿ ವಿಧೇಯರಾಗುತ್ತೇವೋ ಅದು ಅದರಲ್ಲಿ ಜೋಡಿಸಲ್ಪಟ್ಟಿದೆ. Amen. ಆಮೆನ್. Are you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? Respond. Amen. If you are not connected to the word, ನೀವು ದೇವರ ವಾಕ್ಯಕ್ಕೆ ಜೋಡಿಸಲ್ಪಟ್ಟಿಲ್ಲ ಅಂದರೆ then wealth will not be connected to your life. ಸಂಪತ್ತು ನಿಮ್ಮ ಜೀವಿತಕ್ಕೆ ಅದು ಬರುವುದಿಲ್ಲ. What does the Bible say? ಈ ಸತ್ಯವೇದ ಏನು ಹೇಳುತ್ತದೆ? All the commandments which I command you today, ನಾನು ನಿಮಗೆ ಆಜ್ಞಾಪಿಸಿದ ಎಲ್ಲ ಆಜ್ಞೆಗಳು when you begin to observe it and obey it, ನೀವು ಅದನ್ನು ನೋಡಿ ಅದರ ಮೇಲೆ ವಿಧೇಯರಾಗುವಾಗ then the Bible says you will live. ಸತ್ಯವೇದ ಆಗ ನೀವು ಜೀವಿಸುತ್ತೀರಾ. Obeying God's commandments ದೇವರ ಆಜ್ಞೆಗೆ ನೀವು ವಿಧೇಯರಾಗಿರಿ. will be a blessing for you today. You will live today. ಈ ದಿನ ಅದು ನಿಮಗೆ ಆಶೀರ್ವಾದವಾಗಿದೆ. ಈ ದಿನ ನೀವು And ಜೀವಿಸುತ್ತೀರಾ you will multiply tomorrow. ಮತ್ತು ನಾಳೆ ನೀವು ದ್ವಿಗುಣ ಆಗುತ್ತೀರಾ, And you ಹೆಚ್ಚಿಸುತ್ತೀರಾ. will go and possess your possessions in the future. Amen. ಭವಿಷ್ಯದಲ್ಲಿ ನಿಮ್ಮ ಸ್ಥಾನವನ್ನು ನೀವು ವಶಪಡಿಸಿಕೊಳ್ಳುತ್ತೀರಾ. So if disconnection with the word will be disconnection with the wealth transfer. ದೇವರ ವಾಕ್ಯದೊಟ್ಟಿಗೆ ನೀವು ಬೇರ್ಪಡಿಸಲ್ಪಡುವಾಗ ನೀವು ಸಂಪತ್ತಿನ ವರ್ಗಾವಣೆಯನ್ನು ಸಹ ನೀವು ಬೇರ್ಪಡಿಸಲ್ಪಡುತ್ತೀರಾ. Again in the same chapter verse 6 the Bible says, ಅದೇ ಒಂದು ಅಧ್ಯಾಯದಲ್ಲಿ 6ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ, therefore thou shalt keep the commandments of the Lord thy God to walk in his ways and to fear him. ಆತನ ಆಜ್ಞೆಗಳನ್ನು ಅನುಸರಿಸುವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. Then verse 7, 8 and 9 the Bible says, 7, 8, 9 ವಚನ ಸತ್ಯವೇದದಲ್ಲಿ the Lord ಹೇಳುತ್ತದೆ, will bring you to a good land. ದೇವರು ನಿಮಗೆ ಉತ್ತಮ ಒಂದು ದೇಶಕ್ಕೆ ತನ್ನ ಕರೆದುಕೊಂಡು He will bring you to a ಬರುತ್ತಾನೆ. land of wheat, barley, wines, fig trees, pomegranates, land of oil, olive and honey. ಮತ್ತು ನಾವು ನೋಡುವಾಗ ಗೋಧಿ, ಜವೆಗೋಧಿ, ದ್ರಾಕ್ಷಿ, ಅಂಜೂರ, ದಾಳಿಂಬ ಮತ್ತು ಎಲ್ಲ ಎಣ್ಣೆ ಮರದ ಒಂದು ತೋಟದಲ್ಲಿ ಜೇನುತುಪ್ಪ ಸುರಿಯುವಂತ ಎಲ್ಲ ಸ್ಥಳದಲ್ಲಿ ಅದನ್ನು ಕರೆದುಕೊಂಡು A land ಬರುತ್ತಾನೆ. where you shall eat bread without scarceness. ಯಾವ ಒಂದು ನಿಷ್ಕಾಳಜಿ ಇಲ್ಲದೆ ನೀವು ಅಲ್ಲಿ ರೊಟ್ಟಿಯನ್ನು ಹೊಂದಿಕೊಳ್ಳುತ್ತೀರಾ. Amen. ಆಮೆನ್. Walking according to the word of the Lord ದೇವರ ವಾಕ್ಯಕ್ಕೆ ಅನುಗುಣವಾಗಿ ನೀವು ನಡೆಯುವಾಗ will bring in the provisions of God. ದೇವರ ಒದಗಿಸುವಿಕೆ ನಿಮಗಾಗಿ ಅಲ್ಲಿ The ಬರುತ್ತದೆ. oil will overflow. ಎಣ್ಣೆ ತುಂಬಿ ಹೊರಸೂಸುತ್ತದೆ. You will not lack any bread in your house.
ನಿಮ್ಮ ಮನೆಯಲ್ಲಿ ಯಾವ ರೊಟ್ಟಿಗೆ ನೀವು ಕೊರತೆ ಪಡುವುದಿಲ್ಲ. And the Bible says in same verse 9, ಅದೇ 9ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ, you shall not lack anything. ನೀವು ಯಾವ ವಿಷಯಕ್ಕೆ ಕೊರತೆ ಪಡುವುದಿಲ್ಲ. Amen. ಆಮೆನ್. Obedience to the word of God. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವಾಗ I encourage you, church, ಸಭೆ ನಿಮಗೆ ಉತ್ತೇಜನ ಪಡಿಸುತ್ತೇನೆ, get into the scriptures. ವಚನ ಭಾಗದಲ್ಲಿ ನೀವು ಒಳಗೊಳ್ಳಿರಿ. Whatever we are teaching you in about wealth transfer, ಸಂಪತ್ತಿನ ವರ್ಗಾವಣೆ ವಿಷಯದಲ್ಲಿ ನಾವು ಏನೇನು ಕಲಿಸುತ್ತಾ ಇದ್ದೇವೆ read the scriptures. ಆ ವಚನ ಭಾಗಗಳನ್ನು ಓದಿರಿ, Obey the word of God. ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, And see how the Lord is going to make this wealth transfer happen in your life. ಮತ್ತು ನೋಡಿರಿ ದೇವರು ಯಾವ ರೀತಿಯಾಗಿ ಸಂಪತ್ತಿನ ವರ್ಗಾವಣೆ ನಿಮ್ಮ ಜೀವಿತದಲ್ಲಿ ನೆರವೇರುವಂತೆ ಆತನು ಮಾಡುತ್ತಾನೆ. Amen. ಆಮೆನ್. Verse 11. 11ನೇ ವಚನ, Beware that you do not forget the Lord your God in not keeping his commandments. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಗೊಳ್ಳದವನು ಆತನನ್ನು ಮರೆಯುವವನು ಆಗಬೇಡಿರಿ. Amen. ಆಮೆನ್. For 40 years, 40 ವರ್ಷ every day, ಪ್ರತಿದಿನ God provided manna in the desert. Amen. ಅರಣ್ಯದಲ್ಲಿ ದೇವರು 40 ವರ್ಷ ಅವರಿಗೆ ಮಣ್ಣವನ್ನು ಒದಗಿಸಿಕೊಟ್ಟನು. Amen. ಆಮೆನ್. Where did God provide for them? ದೇವರು ಅವರಿಗೆ ಎಲ್ಲಿ ಅದನ್ನು ಒದಗಿಸಿಕೊಟ್ಟನು? Where there was no life. ಅಲ್ಲಿ ಎಲ್ಲಿ ಜೀವವಿಲ್ಲವದ ಆ Where ಒಂದು there ಸ್ಥಳದಲ್ಲಿ, is no water. ಎಲ್ಲಿ ನೀರಿಲ್ಲವ ಆ ಒಂದು Where ಸ್ಥಳದಲ್ಲಿ, there is dryness. ಎಲ್ಲಿ ಒಣತನವಿದೆಯೋ, Where there is barrenness. ಎಲ್ಲಿ ಬಂಜೆತನ ಇದೆಯೋ, If God for 40 years could provide for them, in an unimaginable place, ಮತ್ತು 40 ವರ್ಷ ದೇವರು ಊಹಿಸಲಾರದ ಆ ಸ್ಥಳದಲ್ಲಿ ಅವರಿಗೆ ಮಣ್ಣವನ್ನು if ಒದಗಿಸಿದಾಗ, God provided water in the desert, ಅರಣ್ಯದಲ್ಲಿ ನೋಡುವಾಗ ದೇವರು ಅವರಿಗೆ ಒಂದು ನೀರನ್ನು ಒದಗಿಸಿಕೊಟ್ಟನು. there was no catering department there. ಅಲ್ಲಿ ಯಾವ ಕೇಟರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರಲಿಲ್ಲ. There was no kitchen for them to cook food for 6 lakh people. 6 ಲಕ್ಷ ಜನರಿಗೆ ಅಡಿಗೆ ಮಾಡುವುದಕ್ಕಾಗಿ ಯಾವ ಅಡಿಗೆ ಕೋಣೆ ಅವರಿಗೆ ಆಗಿರಲಿಲ್ಲ. Every day was supernatural provision. Amen. ಪ್ರತಿದಿನ ಅಲೌಕಿಕವಾದ ಒದಗಿಸುವಿಕೆ ಅವರಿಗಾಗಿತ್ತು. Amen. ಆಮೆನ್. Tell your neighbor, ನಿಮ್ಮ ಪಕ್ಕದವರಿಗೆ ಹೇಳಿರಿ, get ready for supernatural provision. ಅಲೌಕಿಕವಾದ ಒಂದು ಒದಗಿಸುವಿಕೆಗಾಗಿ ಸಿದ್ಧರಾಗಿರುವುದಾಗಿ ನಿಮ್ಮ You have ಪಕ್ಕದವರಿಗೆ to ಹೇಳಿರಿ. say it loudly to receive it. ನೀವು ಅದನ್ನು ಸ್ವೀಕರಿಸಿಕೊಳ್ಳಬೇಕಾದ್ರೆ ನೀವು ಜೋರಾಗಿ ನೀವು Tell your ಹೇಳಬೇಕು. neighbor, get ready ನೀವು ಸಿದ್ಧರಾಗಿರಿ for supernatural provision. ಅಲೌಕಿಕವಾದ ಒದಗಿಸುವಿಕೆಗಾಗಿ. How many of you believe that? ಎಷ್ಟು ನೀವು ಅದನ್ನು ನಂಬುತ್ತೀರಾ? If God could provide in the desert, ದೇವರಲ್ಲಿ ಅರಣ್ಯದಲ್ಲಿ ಅದನ್ನು ಒದಗಿಸುವವನಾದರೆ God can provide into your home. ದೇವರು ನಿಮ್ಮ ಮನೆಯಲ್ಲಿ ಅದನ್ನು ಒದಗಿಸುತ್ತಾನೆ. When Elijah was hiding in the brook called Cherith, ಚರಿತ್ ಎಂಬ ಒಂದು ಸ್ಥಳದಲ್ಲಿ ಆತನು ಅಡಗಿಕೊಂಡಿರುವಾಗ God told him, go and hide by the brook, ಮತ್ತು ಆ ಒಂದು ಬ್ರೂಕ್ ನಲ್ಲಿ ಹೋಗಿ ನೀನು ಅಡಿಗೆಕೋ ಎಂಬುದಾಗಿ ಆತನು because ಹೇಳುವಾಗ, there was famine in the land. ಯಾಕೆಂದ್ರೆ ದೇಶದಲ್ಲಿ ಅಲ್ಲಿ And ಬರಗಾಲವಿತ್ತು. God says to Elijah, ಎಲೀಷನಿಗೆ ದೇವರು ಹೇಳಿದನು, Elijah, you hide in the brook, there I will provide for you. ಎಲೀಷ ನೀನು ಅಲ್ಲಿ ಅಡಿಗೆಕೊಳ್ಳುವಾಗ ನಾನು ನಿನಗೆ ಎಲ್ಲವನ್ನು ಒದಗಿಸಿ ಕೊಡುತ್ತೇನೆ ಎಂಬುದಾಗಿ ಆತನು ಹೇಳಿದನು. Amen. ಆಮೆನ್. How did God provide for Elijah? ಮತ್ತು ದೇವರು ಯಾವ ರೀತಿಯಾಗಿ ಆತನಿಗೆ ಒದಗಿಸಿ ಕೊಟ್ಟನು? He sent a raven ಆತನು ಕಾಗೆಯಲ್ಲಿ ಕಳಿಸಿದನು, morning and evening ಬೆಳಿಗ್ಗೆ ಮತ್ತು ಸಾಯಂಕಾಲ, with bread, ಮತ್ತು ರೊಟ್ಟಿಯ ಮುಖಾಂತರ some pieces of meat, ಮತ್ತು ಮಾಂಸದ ಕೆಲವು ತುಂಡುಗಳನ್ನು, morning and evening, ಬೆಳಗಿನ ಸಮಯದಲ್ಲಿ ಮತ್ತು ಸಾಯಂಕಾಲ Morning ಸಮಯದಲ್ಲಿ, and evening. ಬೆಳಿಗ್ಗೆ ಮತ್ತು ಸಾಯಂಕಾಲ, bread and meat, ರೊಟ್ಟಿ ಮತ್ತು ಮಾಂಸ. sent by a crow, by a raven to provide for Elijah. ಎಲೀಷನಿಗೆ ಆ ಒಂದು ಆಹಾರವನ್ನು ಒದಗಿಸುವುದಕ್ಕಾಗಿ ಕಾಗೆಯ ಮುಖಾಂತರ ತನ್ನನ್ನು ಕಳಿಸಿಕೊಟ್ಟನು. Now, crow is an unclean bird. ಕಾಗೆ ನೋಡುವಾಗ ಅದು ಅಶುದ್ಧವಾದ ಒಂದು ಪಕ್ಷಿಯಾಗಿದೆ. Nobody loves to keep crows, isn't it? ಕಾಗೆನ ಇಟ್ಟುಕೊಳ್ಳೋದಕ್ಕಾಗಿ ಯಾರು ಇಷ್ಟಪಡುವುದಿಲ್ಲ. And crow is a selfish bird. ಕಾಗೆ ಎಂಬುದಾಗಿ ನೋಡುವಾಗ ಸ್ವಾರ್ಥ ಒಂದು ಪಕ್ಷಿ ಅದಾಗಿದೆ. It's very sharp. It knows where to pick up food and to fly away. ಅದು ಬಹಳ ಸೂಕ್ಷ್ಮವಾಗಿದೆ. ಎಲ್ಲಿ ಒಂದು ಆಹಾರವನ್ನು ತೆಗೆದುಕೊಂಡು ಅಲ್ಲಿಂದ ಹಾರಿ ಹೋಗಬೇಕೆಂಬುದಾಗಿ ಅದಕ್ಕೆ ಗೊತ್ತಿದೆ. The place where I come from in Hubli, ನಾನು ಹುಬ್ಳಿಯಿಂದ ಯಾವ ಸ್ಥಳದಿಂದ ನಾನು ಬರ್ತಾ ಇದ್ದೇನೋ, sometimes we keep vessels outside for the maid to come and wash the vessels. ಮತ್ತು ಕೆಲಸದವರು ಬಂದು ಪಾತ್ರೆ ತೊಳಿಬೇಕೆಂಬುದಾಗಿ ಪಾತ್ರೆಗಳನ್ನ ಹೊರಗೆ ಇಡುವಾಗ Sometimes there'll be leftover food there. ಕೆಲವು ಅದನ್ನು ತಿಂದು ಉಳಿದ ಆಹಾರಗಳು ಇರ್ತಾ ಇದ್ದವು. The crow sometimes comes, picks up the spoon also with the food and flies away. ಮತ್ತು ಕಾಗೆಗಳು ಬಂದು ಅದರಲ್ಲಿ ಇರುವ ಚಮಚಗಳನ್ನು ಸಹ ತೆಗೆದುಕೊಂಡು ಹಾರಿ ಹೋಗ್ತಾ ಇದ್ದವು. In Elijah's case, ಮತ್ತು ಎಲೀಷನ ಒಂದು ಸಮಯದಲ್ಲಿ the raven is bringing food for the prophet. ಕಾಗೆಗಳು ಬಂದು ಆ ಪ್ರವಾದಿಗೆ ಒಂದು ಆಹಾರವನ್ನು ತೆಗೆದುಕೊಂಡು You ಬರ್ತಾ may be in a ಇತ್ತು. hiding place this morning. ಈ ಬೆಳಗ್ಗೆ ಸಮಯ ನೀವು ಯಾವುದೇ ಒಂದು ಸ್ಥಳದಲ್ಲಿ Nobody ಅಡಗಿಕೊಂಡಿರಬಹುದು. knows your situation. ನಿಮ್ಮ ಪರಿಸ್ಥಿತಿ ಯಾರು ತಿಳಿದುಕೊಂಡಿಲ್ಲದೆ Nobody knows ಇರಬಹುದು. the lack you're facing and the financial debts you're having in your life. ಹಣಕಾಸಿನ ಸಾಲ ನಿಮಗಿದೆ, ಯಾವ ಕೊರತೆದಲ್ಲಿ ನೀವು ಇದ್ದೀರಿ ಎಂಬುದಾಗಿ The ಯಾರಿಗೂ God ಗೊತ್ತಿಲ್ಲ. of Elijah
ಮತ್ತು ಎಲೀಷನ ಒಂದು is ದೇವರು your God. ಆತ ನಿಮ್ಮ The ದೇವರಾಗಿದ್ದಾನೆ. God of Abraham ಅಬ್ರಹಾಮನ ದೇವರು is your God. ಆತ ನಿಮ್ಮ His name ದೇವರಾಗಿದ್ದಾನೆ. is Jehovah Jireh. ಆತನ ಹೆಸರು ಯೆಹೋವ ಈರೆ And ಆಗಿದೆ. he is able to provide for us. ಆತ ನಮಗೆ ಎಲ್ಲವನ್ನು ಒದಗಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ. Believe the word of God. ದೇವರ ವಾಕ್ಯವನ್ನು ನಂಬಿರಿ. Walk in obedience to the word of God. ದೇವರ ವಾಕ್ಯದಲ್ಲಿ ವಿಧೇಯರಾಗಿ If ನಡೆದುಕೊಳ್ಳಿರಿ. ravens could feed the prophet, ಪ್ರವಾದಿಗೆ ಕಾಗೆಗಳು ಬಂದು ತಿನ್ನಿಸುವುದಾದರೆ people must come to your house. Money must come to your banks. You must have such a blessing, and it must be a supernatural provision of God. ಜನರು Amen? ನಿಮ್ಮ ಮನೆಗೆ ಬಂದು ಕೊಡುತ್ತಾರೆ ಮತ್ತು ಅಲೌಕಿಕವಾಗಿ ನಿಮ್ಮ ಬ್ಯಾಂಕ್ಗಳಲ್ಲಿ ಎಲ್ಲ ಒಂದು ಹಣಕಾಸಿನ ಒದಗಿಸುವಿಕೆ ನಿಮಗೆ ಬರುತ್ತದೆ. So in this context of Deuteronomy 8, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ the word of God is connected, where God is saying, do not forget the word, for it is God who gives you power to get wealth. ಮತ್ತು ಆ ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ವಾಕ್ಯವನ್ನು ಮರೆಯಬೇಡ್ರಿ, ಯಾಕೆಂದ್ರೆ ದೇವರು ತಾನು ಅದರಿಂದ ಜಯಶಾಲಿ ಆಗುವುದಕ್ಕಾಗಿ ಬಲವನ್ನು ಕೊಡುತ್ತಾನೆ. But also we have to remember, ಮತ್ತು ಒಂದು ಸಂಗತಿ ನಾವು ನೆನಪಿನಲ್ಲಿ when ಇಟ್ಟುಕೊಳ್ಳಬೇಕು, God brings a wealth transfer in your life, ದೇವರು ನಿಮ್ಮ ಜೀವಿತದಲ್ಲಿ ಸಂಪತ್ತಿನ ವರ್ಗಾವಣೆ ತರುವಾಗ you have to be careful. ನೀವು ಎಚ್ಚರವಾಗಿರಬೇಕು. You must not take pride in it, and you must not allow money to control you. ನಿಮ್ಮಲ್ಲಿ ಗರ್ವವು ಬರಬಾರದು ಮತ್ತು ನಿಮ್ಮ ಹಣಕಾಸು ನಿಮಗೆ ಆಳ್ವಿಕೆ ಮಾಡುವಂತೆ ಅವಕಾಶ ಮಾಡಬಾರದು. Always let wealth, money, gold, silver be at your feet. ಸಂಪತ್ತಾಗಲಿ, ಹಣಕಾಸಾಗಲಿ, ಬೆಳ್ಳಿ ಬಂಗಾರ ಆಗಲಿ, ಎಲ್ಲವೂ ನಿಮ್ಮ ಪಾದದ ಅಡಿಯಲ್ಲಿ ಇರಲಿ. Word in your heart, ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ಇರಲಿ. wealth at your feet. ಸಂಪತ್ತು ನಿಮ್ಮ ಕಾಲಿನ ಕೆಳಗೆ ಇರಲಿ. If you reverse that, ಅದನ್ನು ರಿವರ್ಸ್ ಮಾಡುವಾಗ, ಬದಲಾವಣೆ ಮಾಡುವಾಗ, okay, you'll be a gone case. ಮತ್ತು ನೀವು ಅದರಿಂದ ಎಲ್ಲವನ್ನು ಕಳೆದುಕೊಳ್ಳುವ ಅಥವಾ ಹೋಗಿ So verse ಬಿಡುತ್ತೀರಾ. 13, what does the Bible say? 13ನೇ ವಚನದಲ್ಲಿ ಸತ್ಯವೇದ Let's ಏನು read ಹೇಳುತ್ತದೆ? from verse 12. 12ನೇ ವಚನದಿಂದ ನಾವು When ಓದಿಕೊಳ್ಳೋಣ. you begin to receive the blessings, ಯಾವಾಗ ನೀವು ಆಶೀರ್ವಾದ ನೀವು ಹೊಂದಿಕೊಳ್ಳುತ್ತೀರಾ? what does the Bible say? ಈ ಸತ್ಯವೇದ ಏನು ಹೇಳುತ್ತದೆ? Let's read from verse 11. 11ನೇ ವಚನದಿಂದ ಓದಿಕೊಳ್ಳೋಣ. Beware that thou forget not the Lord thy God in not keeping his commandments and his statutes, which I command you this day. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾ ವಿಧಿ ನಿರ್ಣಯಗಳನ್ನು ಕೈಗೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ನೀವು ಹೊಟ್ಟೆ ತುಂಬ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸವಾಗಿರುವ ಕಾಲದಲ್ಲಿ ನಿಮ್ಮ ದನಗಳು, ಆಡು, ಕುರಿಗಳು, ನಿಮ್ಮ ಬೆಳ್ಳಿ ಬಂಗಾರವು, ಆಸ್ತಿ ಎಲ್ಲವೂ ಹೆಚ್ಚುತ್ತಿರುವಾಗ ಒಂದು ವೇಳೆ ನೀವು ಮದಿಸಿ ನಿಮ್ಮ ದೇವರಾದ ಯೆಹೋವನನ್ನು ಮರೆತಿರಿ. ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲನ್ನುಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷ ಸರ್ಪಗಳು, ಚೇಳುಗಳು ಇದ್ದ That's okay. Less when thou hast eaten and art full and hast built good houses. ಮತ್ತು ನಾವು ತಿಂದು ತೃಪ್ತಿಯಾಗಿ ಒಳ್ಳೆ ಒಂದು ಮನೆಗಳನ್ನ Verse ಇಟ್ಟುಕೊಳ್ಳುವಾಗ, 13, when your herds and flocks multiply, ಮತ್ತು ನಿಮ್ಮ ಒಂದು ಎಲ್ಲ ಸಂಗತಿಗಳಲ್ಲಿ ಹೆಚ್ಚಿಸಲ್ಪಡುವಾಗ, when your silver and gold is multiplied, ಆಡು, ಕುರಿಗಳು, ಬೆಳ್ಳಿ ಬಂಗಾರಗಳು when all ಹೆಚ್ಚಿಸಲ್ಪಡುವಾಗ, that you have multiplies, ನಿಮ್ಮಲ್ಲಿ ಇರುವುದು ಎಲ್ಲವೂ ಅದು ಹೆಚ್ಚಿಸುವಾಗ, do not forget. Verse 14, then thine heart be lifted up and you forget the Lord. ಮತ್ತು ಆಗ ನೀವು ನಿಮ್ಮ ಹೃದಯದಲ್ಲಿ ನೀವು ದೇವರನ್ನು ಮರೆತು ಬಿಡುತ್ತೀರಾ. Verse 17, 17ನೇ ವಚನ, and you say in your heart, my power and might of my hand has gotten me this wealth. ಮತ್ತು ನಾನು ನನ್ನ ಒಂದು ಬಲದಿಂದ, ನನ್ನ ಭಾಗ್ಯದ ಸಾಮರ್ಥ್ಯದಿಂದ ಎಲ್ಲವನ್ನು ಹೊಂದಿಕೊಂಡೇನೆಂಬುದಾಗಿ ನೀವು ಹೇಳುತ್ತೀರಾ. This is the warning when the wealth transfer happens. ಹಣಕಾಸಿನ ಒಂದು ವರ್ಗಾವಣೆ ಅಥವಾ When ಬರುವಾಗ ನೀವು ಇದೆಲ್ಲ ಆಗುತ್ತದೆ. everything multiplies in your life, ನಿಮ್ಮ ಜೀವಿತದಲ್ಲಿ ಎಲ್ಲವೂ ದ್ವಿಗುಣವಾಗುವಾಗ what do you need to do? ನೀವೇನ್ ಮಾಡಬೇಕು? Do not say, see how with my mind, with my hard work, I have received this wealth. ನಾನು ಶ್ರಮಪಟ್ಟು ನನ್ನ ಸಾಮರ್ಥ್ಯದಿಂದ ನಾನು ಎಲ್ಲವನ್ನು ಹೊಂದಿಕೊಂಡೇನೆಂಬುದಾಗಿ ನಾವು ಹೇಳುವುದಲ್ಲ. No, do not say it is because of me. ಇದು ನನ್ನ ಕಾರಣ ಎಂಬುದಾಗಿ ನೀವು ಹೇಳಬೇಡಿರಿ. But you have to remember that it is God who has given you that grace to receive wealth. ಆದ್ರೆ ನೀವು ಒಂದು ಸಂಗತಿ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ, ದೇವರು ತಾನೇ ಆ ಒಂದು ಸಂಪತ್ತನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರು ನಿಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ. When God blesses you with wealth, ದೇವರು ನಿಮ್ಮ ಸಂಪತ್ತಿನಿಂದ ನಿಮ್ಮನ್ನು ಆಶೀರ್ವದಿಸುವಾಗ, let not pride
get into your heart. ನಿಮ್ಮ ಹೃದಯದಲ್ಲಿ ಅಲ್ಲಿ ಗರ್ವವು ಬರುವುದು ಬೇಡ. So number one, ಮೊದಲನೇದಾಗಿ your wealth transfer ನಿಮ್ಮ ಒಂದು ಸಂಪತ್ತಿನ is ವರ್ಗಾವಣೆಯು connected to the obedience, your obedience to the word of God. ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗುವುದರ ಮುಖಾಂತರ ಅದು ಕೂಡಲ್ಪಟ್ಟಿದೆ. Secondly, ಎರಡನೇದಾಗಿ your wealth transfer ನಿಮ್ಮ ಸಂಪತ್ತಿನ ವರ್ಗಾವಣೆ is connected to your giving and your tithing. ನೀವು ಕೊಡುವುದರ ಮುಖಾಂತರ, ನೀವು ದಶಮಾಂಶ ಕೊಡುವುದರ ಮುಖಾಂತರ ಅದಕ್ಕೆ ಕೂಡಿಸಲ್ಪಟ್ಟಿದೆ. Amen. ಆಮೆನ್. Your wealth transfer ನಿಮ್ಮ ಸಂಪತ್ತಿನ is ವರ್ಗಾವಣೆ connected by your giving to the house of God and by your discipline in tithing your finances. ದೇವರ ಮನೆಗೆ ಕೊಡುವುದರ ಮುಖಾಂತರ ಯಾವ ಶಿಸ್ತಿನಿಂದ ನೀವು ದಶಮಾಂಶವನ್ನು ಕೊಡುತ್ತೀರಾ, ದೇವರ ಮನೆಗೆ ಏನೇನು ಕೊಡುತ್ತೀರಾ ಎಂಬುದಾಗಿ ಅವಲಂಬಿತವಾಗಿದೆ. Last week we saw that Abraham was a tither. ಕಳೆದ ವಾರ ನಾವು ನೋಡಿಕೊಂಡು ಅಬ್ರಾಮನ ದಶಮಾಂಶ When you read ಕೊಡುವವನಾಗಿದ್ದನು. Hebrews chapter 6 verses 2 and 4, ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 2 ರಿಂದ 4ನೇ ವಚನ ನೋಡಿಕೊಂಡಾಗ Abraham gives 1/10 of the spoils to Melchizedek the high priest. ಮಲ್ಕಿದೇಶನ ಮಹಾಯಾಜಕನಿಗೆ ಆತನು ನೋಡುವಾಗ 10ರಲ್ಲಿ 1 ಭಾಗ ಆತನು ಕೊಟ್ಟನು. Just write down the scripture, we'll not turn there. ಅಲ್ಲಿ ನಾವು ಅದನ್ನು ಓದಿಕೊಳ್ಳಿಕ್ಕಿಲ್ಲ, ಅದರ ವಚನ ಭಾಗ But I will ಬರೆದುಕೊಳ್ಳಿರಿ. give you another familiar verse. ಅದಕ್ಕೆ ಅನುಗುಣವಾಗಿ ಇನ್ನೊಂದು ವಚನ ಭಾಗ ನಾನು ಹೇಳುತ್ತೇನೆ. And just let me tell you this morning ಸಭೆ ಬೆಳಗಿನ ಸಮಯ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸುತ್ತೇನೆ. and remind you and ask you, how are you tithing and giving to the Lord? ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮತ್ತು ನಿಮಗೆ ನೆನಪು ಮಾಡಿ ಕೊಡುತ್ತೇನೆ, ಯಾವ ರೀತಿಯಾಗಿ ನೀವು ದೇವರಿಗಾಗಿ ದಶಮಾಂಶವನ್ನು ಕೊಡ್ತಾ ಇದ್ದೀರಾ. Malachi chapter 3 and verse 10. ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. This is the same scripture I have put on our tithe covers. ನಮ್ಮ ದಶಮಾಂಶದ ಒಂದು ಕವರ್ ಮೇಲೆ ಈ ವಚನ ಭಾಗ ನಾನು ಹಾಕಿದ್ದೇನೆ. Okay, let's read that in Malachi chapter 3 verse 10. ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಅದನ್ನು ಓದಿಕೊಳ್ಳೋಣ. The Bible says, bring all the tithes, that is 1/10, into the storehouse, that there may be food in my house, and test me now in this, says the Lord of hosts. If I will not open for you the windows of heaven and pour out so great a blessing until there is no more room to receive it. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾಗದಷ್ಟು ಸುವರವನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ, ಇದು ಸೇನಾಧೀಶರ ಯೆಹೋವನ ನುಡಿ. Amen. ಆಮೆನ್. Amen. ಆಮೆನ್. What does the Bible say? ಈ ಸತ್ಯವೇದ ಏನು ಹೇಳುತ್ತದೆ? Bring your tithes and offerings. ನಿಮ್ಮ ದಶಮಾಂಶ ಕಾಣಿಕೆಯನ್ನು ತೆಗೆದುಕೊಂಡು ಬನ್ನಿರಿ ಎಂಬುದಾಗದೆ ಹೇಳುತ್ತದೆ. Hallelujah. ಹಲ್ಲೆಲೂಯಾ. Okay. You must be prepared before you come to church what to bring, how much is your tithes, and how much to bring to the house of God. ನೀವು ಸಭೆಗೆ ಬರುವುದಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಂಡು ದೇವರ ಒಂದು ಆಲಯಕ್ಕೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಎಂಬುದಾಗಿ ಎಲ್ಲವನ್ನು ಆಲೋಚನೆ ಮಾಡಿ ಸಿದ್ಧತೆ ಮಾಡಿಕೊಂಡು ನೀವು ಬರಬೇಕು. No force must be applied, no pressure must be applied in you bringing to the house of God. Amen. ದೇವರ ಮನೆಗೆ ನೀವು ತೆಗೆದುಕೊಂಡು ಬರಬೇಕಾದ್ರೆ ಯಾವ ಒತ್ತಡ ನಿಮಗಾಗಿ ಇರಬಾರದು. Bring all your tithes. ನಿಮ್ಮ ಎಲ್ಲ ದಶಮಾಂಶಗಳನ್ನು ತೆಗೆದುಕೊಂಡು ಬನ್ನಿರಿ. Okay, another translation says, bring the full amount of your tithes. ಮತ್ತು ಇನ್ನೊಂದು ಭಾಷಾಂತರ ನೋಡುವಾಗ ಸಂಪೂರ್ಣವಾದ ನಿಮ್ಮ ದಶಮಾಂಶದ ಹಣವನ್ನು ತೆಗೆದುಕೊಂಡು ಬನ್ನಿರಿ. Are we bringing the full tithe to the house of God? ನಾವು ದೇವರ ಮನೆಗೆ ಸಂಪೂರ್ಣವಾದ ದಶಮಾಂಶವನ್ನು ತೆಗೆದುಕೊಂಡು ಬರ್ತಾ ಇದ್ದೇವೋ? Husband works, ಗಂಡನ ಕೆಲಸ ಮಾಡುತ್ತಾನೆ, wife works, ಹೆಂಡತಿಯು ಕೆಲಸ ಮಾಡುತ್ತಾಳೆ, children have pocket money. ಮಕ್ಕಳಿಗೆ ಪಾಕೆಟ್ ಮನಿಯಲ್ಲಿ ಕೊಡಲ್ಪಡುತ್ತದೆ. Bring all that tithe. ಎಲ್ಲ ದಶಮಾಂಶ ಒಟ್ಟಾಗಿ ಸೇರಿಸಿಕೊಂಡು ತೆಗೆದುಕೊಂಡು Do ಬನ್ನಿರಿ. not say, I will give my wife's tithe, but I will keep the husband's tithe at home. ನಾನು ನನ್ನ ಹೆಂಡತಿಯಲ್ಲಿ ಇರುವ ಹಣದ ಒಂದು ದಶಮಾಂಶ ಕೊಡುತ್ತೇನೆ, ನನ್ನ ದಶಮಾಂಶ ನನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ಎಂಬುದಾಗಿ ಹೇಳಬೇಡಿರಿ. Every earnings that you have, ನೀನು ಏನೇನು ನೀವು ಗಳಿಸುತ್ತೀರೋ, the Bible says the entire amount must be brought to the house of God. ಸಂಪೂರ್ಣ ಅದರ ಹಣವನ್ನು ನೀವು ದೇವರ ಮನೆಗೆ ತೆಗೆದುಕೊಂಡು ಬರಬೇಕೆಂಬುದಾಗಿ ಸತ್ಯವೇದ ಹೇಳುತ್ತದೆ. Now check why the blessing is not there in your house. ಯಾಕೆ ನಿಮ್ಮ ಮನೆಯಲ್ಲಿ ಆಶೀರ್ವಾದ ಇಲ್ಲ ಎಂಬುದಾಗಿ ನೀವು ಪರೀಕ್ಷಿಸಿ ನೋಡಿ. Are you keeping back any tithe? ಯಾವುದೇ ದಶಮಾಂಶ ನೀವು ಹಿಂದಕ್ಕೆ ನೀವು ಇಟ್ಟುಕೊಳ್ಳುತ್ತಾ The ಇದ್ದೀರಾ? Bible says, bring the whole tithe, entire amount. ಸತ್ಯವೇದ ಹೇಳ್ತದೆ ಸಂಪೂರ್ಣವಾದ ದಶಮಾಂಶವನ್ನು ಸಂಪೂರ್ಣ ಹಣ ತೆಗೆದುಕೊಂಡು ಬನ್ನಿರಿ. Actually, ಮತ್ತು ನಾವು ನೋಡುವಾಗ the 100% everything is God's. 100ರಷ್ಟಿರುವ ಎಲ್ಲ ಸಂಗತಿ ಒಂದು ದೇವರದಾಗಿದೆ. What you are giving is God's only.
ನೀವು ಏನು ಕೊಡ್ತಾ ಇದ್ದೀರೋ ಅದು ದೇವರದೇ ಆಗಿದೆ. So check whether you are giving half your tithes, ನೀವು ನಿಮ್ಮ ದಶಮಾಂಶದಲ್ಲಿ ಅರ್ಧ ಭಾಗ ನೀವು ಕೊಡ್ತಾ ಇದ್ದೀರಿ ಎಂಬುದಾಗಿ ಪರೀಕ್ಷಿಸಿ ನೋಡಿಕೊಳ್ಳಿರಿ. or this is very important. ಇದು ಅತಿ ಪ್ರಾಮುಖ್ಯವಾಗಿದೆ. You can lose many financial blessings by just these small careless things that we do in our life. ನಮ್ಮ ಜೀವಿತದಲ್ಲಿ ನಾವು ಕಾಳಜಿ ಇಲ್ಲದ ನಿಷ್ಕಾಳಜಿಯಿಂದ ಮಾಡುವ ಕೆಲಸಗಳಿಂದ ನಾವು ನಮ್ಮ ಆಶೀರ್ವಾದಗಳನ್ನು ಕಳೆದುಕೊಳ್ಳುತ್ತೇವೆ. Bring it cheerfully him. ಸಂತೋಷಭರಿತವಾಗಿ ನಾವು ದೇವರಿಗೆ ತೆಗೆದುಕೊಂಡು ಬರೋಣ. When you give, your heart must be there in your giving. ನಾವು ಕೊಡುವಾಗ ಅದರೊಟ್ಟಿಗೆ ನಮ್ಮ ಹೃದಯ ಸಹ ಇರಬೇಕು. When you give, you are trusting God. ನೀವು ಯಾವಾಗ ನೀವು ಕೊಡುತ್ತೀರಿ ಆಗ ನೀವು ದೇವರಲ್ಲಿ ಭರವಸೆ ಇಡ್ತಾ Maybe ಇದ್ದೀರಾ. a small amount, a big amount, how much ever you are earning. ಅದು ಸ್ವಲ್ಪ ಹಣ ಇರಬಹುದು, ಹೆಚ್ಚಾದ ಹಣ ಇರಬಹುದು, ನೀವು ಎಷ್ಟೇ ಸಂಪಾದನೆ ಮಾಡ್ತಾ It ಇರಬಹುದು. is for your blessing. It is for you to receive from God. ಅದು ನಿಮ್ಮ ಆಶೀರ್ವಾದವಾಗಿದೆ, ನೀವು ತನ್ನ ದೇವರಿಂದ ಹೊಂದಿಕೊಳ್ಳಬೇಕಾದ ವಿಷಯವಾಗಿದೆ. From this next coming Sunday, ಈಗ ಬರುವ ಈ ಮುಂದಿನ ವಾರದಲ್ಲಿ check how you are giving. ನೀವು ಯಾವ ರೀತಿಯಾಗಿ ಕೊಡ್ತಾ ಇದ್ದೀರಿ ಎಂಬುದಾಗಿ ಪರೀಕ್ಷಿಸಿ ನೋಡಿಕೊಳ್ಳಿರಿ. And be very disciplined in your giving. ನೀವು ನಿಮ್ಮ ಕೊಡುವುದರಲ್ಲಿ ಒಳ್ಳೆ ಶಿಸ್ತು ಉಳ್ಳವರು ನೀವು ಆಗಿರಿ. Before you come to church, ನೀವು ಸಭೆಗೆ ಬರುವುದಕ್ಕಿಂತ ಮುಂಚೆ make your accounts. ನಿಮ್ಮ ಲೆಕ್ಕವನ್ನು ನೀವು ಮಾಡಿಕೊಳ್ಳಿರಿ. How much I've got? ಎಷ್ಟು ನಾನು ಹೊಂದಿಕೊಂಡಿದ್ದೇನೆ. And immediately take the amount, the full tithe to give to God. ಸಂಪೂರ್ಣ ದಶಮ ಭಾಗವನ್ನು ದೇವರಿಗೆ ಕೊಡಬೇಕೆಂಬುದಾಗಿ ನೀವು ಪ್ರತ್ಯೇಕವಾಗಿ ಇಡಿರಿ. And then afterwards you begin to think about your bills and you begin to think about your other expenses. ಅದಾದ ನಂತರ ನೀವು ಯಾವ ಬಿಲ್ಸ್ಗಳು ತುಂಬಬೇಕು, ಯಾವ ಒಂದು ವೆಚ್ಚ ಮಾಡಬೇಕು, ಖರ್ಚು ಮಾಡಬೇಕು ಎಂಬುದಾಗಿ ಅದರ ಬಗ್ಗೆ ಆಲೋಚಿಸಿರಿ. Start giving systematically. ಮತ್ತು ಶಿಸ್ತುಬದ್ಧವಾಗಿ ನಾವು ದೇವರಿಗೆ ಕೊಡಲಿಕ್ಕೆ Start ಪ್ರಾರಂಭಿಸೋಣ. tithing when the amount is small. ಮತ್ತು ಹಣವು ಅಲ್ಲಿ ಬರುವಾಗ ನಾವು ದಶಮಾಂಶ ಕೊಡಲಿಕ್ಕೆ ಪ್ರಾರಂಭಿಸೋಣ. You know, when the amount is small, you don't feel the pinch. Oh, I'm earning 20,000, 2,000 is okay. ನಾವು ಸ್ವಲ್ಪವೇ ಸಂಬಳ ನಾವು ಗಳಿಸ್ತಾ ಇರುತ್ತೆ, 20,000 ಇರಬಹುದು, ಆದ್ರೆ 2,000 ಕೊಡೋಣ ಸಾಕು ಎಂಬುದಾಗಿ ನಾವು When ಆಲೋಚಿಸುತ್ತೇವೆ. you're blessed 50,000, oh 5,000 is, then you begin to think. 50,000 ನಾವು ಗಳಿಸುವಾಗ 5,000 ಕೊಡೋಣ ಎಂಬುದಾಗಿ ಆ ರೀತಿಯಾಗಿ ನಾವು And when you ಆಲೋಚಿಸುತ್ತೇವೆ. have 1 lakh rupees, then you think, oh 10,000 is too much. 1 ಲಕ್ಷ ನಾವು ಗಳಿಸುವಾಗ 10,000 ರೂಪಾಯಿ ಸಾಕು ಎಂಬುದಾಗಿ ಆ ರೀತಿಯಾಗಿ ನಾವು Now, ಆಲೋಚಿಸುತ್ತೇವೆ. if some of you are retiring, ಕೆಲವರು ನೀವು ನಿವೃತ್ತಿಯನ್ನು ಹೊಂದಿಕೊಳ್ಳುತ್ತಾ ಇರುವ ಸಮಯದಲ್ಲಿ, we don't have any one retiring here. I'm the only one eldest. ಇನ್ನು ಯಾರು ಇಲ್ಲಿ ರಿಟೈರ್ಡ್ ಆಗ್ತಾ ಇಲ್ಲ, ಇವರು ಮಾತ್ರ But I've seen ಹಿರಿಯರಾಗಿದ್ದಾರೆ. some believers, men of God, in the church when they retire, ಕೆಲವರು ದೇವ ಸೇವಕರ ಸಭೆಯಲ್ಲಿ ಅವರು ನಿವೃತ್ತಿಯನ್ನು ಹೊಂದಿಕೊಳ್ಳುವಾಗ 30 lakhs, 40 lakhs, 50 lakhs, you get lump sum after you retire. 30 ಲಕ್ಷ 40 ಲಕ್ಷ ಆ ರೀತಿಯಾಗಿ ಎಲ್ಲ ಹಣ ನಿಮಗೆ ಸಿಗುತ್ತದೆ. But the tithe of that never comes to the house of God. ಅದರಲ್ಲಿರುವ ದಶಮ ಭಾಗ ಎಂದಿಗೂ ದೇವರ ಮನೆಗೆ ಅದು ಬರುವುದಿಲ್ಲ. Why? ಯಾಕೆ? Oh, I received 50 lakhs after retirement. Why should I give 5 lakhs to God? ನಿವೃತ್ತಿ ಹೊಂದಿದಾಗ 50 ಲಕ್ಷ ನನಗೆ ಸಿಗ್ತಾ ಇದೆ, ಯಾಕೆ 5 ಲಕ್ಷ ನಾನು ದೇವರಿಗೆ ಕೊಡಬೇಕೆಂಬುದಾಗಿ ಆಲೋಚಿಸುತ್ತಾರೆ. Okay, so check your mindset. ನಿಮ್ಮ ಮನೋಭಾವನೆ ಯಾವ ರೀತಿಯಾಗಿದೆ ಎಂಬುದಾಗಿ ಪರೀಕ್ಷಿಸಿ Because ನೋಡಿಕೊಳ್ಳಿರಿ. God doesn't see sometimes how much you give. ಕೆಲವು ಸಾರಿ ನಾವು ಎಷ್ಟು ಕೊಡುತ್ತೇವೆ ಎಂಬುದಾಗಿ ದೇವರನ್ನು ನೋಡುವುದಿಲ್ಲ. God sees how much you have kept back, how much you have kept for yourself. ಎಷ್ಟು ನಿಮಗಾಗಿ ನೀವು ಹಿಂದೆ ಇಟ್ಟುಕೊಂಡಿದ್ದೀರಿ ಎಂಬುದಾಗಿ ದೇವರನ್ನು ನೋಡುತ್ತಾನೆ. Okay, listen to this. ಇದನ್ನು ಕೇಳಿಸಿಕೊಳ್ಳಿರಿ. When we bring our tithes to God, ಯಾವಾಗ ನಮ್ಮ ದಶಮ ಭಾಗ ದೇವರ ಕಡೆಗೆ ನಾವು ತೆಗೆದುಕೊಂಡು ಬರುತ್ತೇವೋ, we are not doing the Lord any favor. ದೇವರಿಗೆ ಯಾವ ದಯೆ ನಾವು ತೋರಿಸ್ತಾ ಇಲ್ಲ. Amen. We are giving for our blessing. ನಮ್ಮ ಆಶೀರ್ವಾದಕ್ಕಾಗಿ ನಾವು ಅದನ್ನು ಕೊಡುತ್ತಾ ಇದ್ದೇವೆ. Okay, don't tithe out of compulsion or force. ಯಾವ ಒತ್ತಾಯದಿಂದ, ಯಾವ ಕುಗ್ಗುವಿಕೆಯಿಂದ ನೀವು ಅದನ್ನು ಕೊಡಬೇಡಿರಿ. You read your Bible. ಸತ್ಯವೇದ ನೀವು ಓದ್ತಾ ಇದ್ದೀರಾ? What the Bible says, you obey the word. ಸತ್ಯವೇದ ಏನು ಹೇಳುತ್ತದೆ ಆ ದೇವರ ವಾಕ್ಯಕ್ಕೆ ನೀವು When ವಿಧೇಯರಾಗಬೇಕು. you tithe, ಯಾವಾಗ ನೀವು ದಶಮ ಭಾಗ it ಕೊಡುತ್ತೀರೋ, must be because you love God. ನೀವು ದೇವರ ಪ್ರೀತಿಸ್ತೀರಾ ಎಂಬುದಾಗಿ ಅದು ತೋರಿಸುತ್ತದೆ. Amen. ಆಮೆನ್. Every instruction given in the word. ದೇವರ ವಾಕ್ಯದಲ್ಲಿ ಕೊಟ್ಟಿರುವ ಪ್ರತಿಯೊಂದು ಸಲಹೆಗಳು, Okay, listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Behind, you're listening that behind? ಹಿಂದೆ ನೀವು ಕೇಳಿಸಿಕೊಳ್ತಾ ಇದ್ದೀರಾ? Every instruction given by the Lord ದೇವರಿಂದ ಎಲ್ಲ ಸಲಹೆಗಳು ಸೂಚನೆಗೆ ನಮಗೆ is ಕೊಡಲ್ಪಡುತ್ತದೆ. not for his benefit, it is for your benefit. ಅದು ಆತನ ಲಾಭಕ್ಕಾಗಿ ಅಲ್ಲ, ಅದರದ್ದು ನಮ್ಮ ಲಾಭಕ್ಕಾಗಿ ಅದಾಗಿದೆ. Amen. ಆಮೆನ್. Your refusal to give to God ದೇವರಿಗೆ ಕೊಡುವುದರಲ್ಲಿ ನೀವು ತಿರಸ್ಕಾರ ಮಾಡುವಾಗ is a sign that you don't trust God. ಅದರ ಸೂಚನೆ ಅಥವಾ ಚಿಹ್ನೆ ಎಂಬುದಾಗಿ ನೋಡುವಾಗ ನಾವು ದೇವರ ಮೇಲೆ ಭರವಸೆ ಇಡ್ತಾ ಇಲ್ಲ. Write it down, very important.
ಅದು ಅತಿ ಪ್ರಾಮುಖ್ಯವಾಗಿದೆ, ಬರೆದುಕೊಳ್ಳಿರಿ. Sometimes you say, why should I give? ಕೆಲವು ಸಾರಿ ನಾವು ಆಲೋಚಿಸು, ಯಾಕೆ ನಾನು ಕೊಡಬೇಕು? I have my expenses. ನನಗೆ ಬಹಳಷ್ಟು ವೆಚ್ಚಗಳಿದೆ. I have my rents. ನಾನು ಬಾಡಿಗೆ ತುಂಬಬೇಕು. I have my fees. ನನ್ನ ಫೀಸ್ ಅನ್ನು ನಾನು I ಕೊಡಬೇಕು. have my loans. ನನಗೆ ಲೋನ್ಸ್ I ಗಳಿವೆ. have my EMIs. ನನ್ನ EMI ಗಳನ್ನ I have ತುಂಬಬೇಕು. my debts. ನನ್ನ ಸಾಲಗಳು ನನಗಿದೆ. And we refuse to give what belongs to God. ದೇವರಿಗೆ ಯಾವುದು ಸಂಬಂಧವಾಗದನ್ನು ಕೊಡುವುದರಲ್ಲಿ ನಾವು ತಿರಸ್ಕಾರ ಮಾಡುತ್ತೇವೆ. If you, whatever little or whatever you're earning, if it's not coming to the house of God, that means you're not trusting God, and believing that God can bless you. ನೀವೇನೇನು ಗಳಿಸ್ತಾ ಇದ್ರೆ, ಚಿಕ್ಕವಾದ ಹಣವಿರಬಹುದು, ಹೆಚ್ಚಾದ ಹಣ ನೀವು ಸಂಪಾದಿಸ್ತಾ ಇರಬಹುದು, ಆದರೆ ದೇವರ ಮನೆಗೆ ನೀವು ಅದನ್ನು ತರುವುದನ್ನು ತಿರಸ್ಕಾರ ಮಾಡುವುದಾದರೆ, That's why the Bible says, ಸತ್ಯವೇದ ಹೇಳುವ ಹಾಗೆ, bring all the tithes to the storehouse. ಮತ್ತು ದೇವರ ಭಂಡಾರಕ್ಕೆ ಸಂಪೂರ್ಣ ದಶಮ So ಭಾಗ ತೆಗೆದುಕೊಂಡು there will be ಬನ್ನಿರಿ. abundance in my house. ಆಗ ನನ್ನ ಮನೆಯಲ್ಲಿ ಎಲ್ಲವೂ ಸಮೃದ್ಧಿಯಾಗಿ And the Lord is saying, now prove me, test me, try me. ಮತ್ತು ದೇವರ ಹತ್ರ ನನ್ನನ್ನು ಖಚಿತಪಡಿಸು, ಭರವಸೆ ಮಾಡು, ಪರೀಕ್ಷಿಸಿ ನೋಡು. Check if when you give your tithe, if I will not open the heavens. ಮತ್ತು ನೀನು ಕೊಟ್ಟು ನೋಡು, ನನ್ನನ್ನು ಪರೀಕ್ಷಿಸು, ನಾನು ಪರಲೋಕದ ದ್ವಾರವನ್ನು ತೆರೆಯುವುದಿಲ್ಲೋ ಎಂಬುದಾಗಿ. That trust issue is there. ಅಲ್ಲಿ ಭರವಸೆ ಒಂದು ಸಮಸ್ಯೆಯಲ್ಲಿದೆ. Amen. The Lord says, trust me in this. ದೇವರು ಹೇಳ್ತಾನೆ, ಈ ವಿಷಯದಲ್ಲಿ ನನ್ನನ್ನು ಪರೀಕ್ಷಿಸಿರಿ, Try me. ನನ್ನನ್ನು ಪರೀಕ್ಷಿಸಿ ನೋಡಿರಿ. You first give, ಮೊದಲನೇದಾಗಿ ನೀವು ಕೊಡಿರಿ, and then you prove me if I am not going to open the windows of heaven and pour such a great blessing that there is no room for you to receive it. ಮತ್ತು ನಾನು ಪರಲೋಕದ ದ್ವಾರವನ್ನು ತೆರೆದು ಸ್ಥಳ ಹಿಡಿಯಲಾರದಷ್ಟು ಸುವರಗಳು ನಿಮಗೆ ಸುರಿಸುವೆನೋ ಇಲ್ಲವೋ ಎಂಬುದಾಗಿ ನನ್ನನ್ನು ಪರೀಕ್ಷಿಸಿ ನೋಡ್ರಿ ಎಂಬುದಾಗಿ ದೇವರು ಹೇಳುತ್ತಾನೆ. Start giving pocket money to your children. ನಿಮ್ಮ ಮಕ್ಕಳಿಗೆ ಪಾಕೆಟ್ ಮನಿ ನೀವು ಕೊಡ್ಲಿಕ್ಕೆ ನೀವು ಪ್ರಾರಂಭಿಸುವಾಗ, And out of that ask them to tithe into the house of God. ಅದರಿಂದ ದೇವರ ಮನೆಗೆ ದಶಮ ಭಾಗ ಕೊಡುವಂತೆ ಅವರಿಗೆ ನೀವು So ಹೇಳಿರಿ. all through their lives they will walk in this discipline. ಮತ್ತು ಅವರು ಇಡೀ ಜೀವಮಾನದಲ್ಲಿ ಅವರು ಈ ಒಂದು ಶಿಸ್ತಿನಲ್ಲಿ ಅವರು ನಡೆಯುತ್ತಾರೆ. Let's read Proverbs chapter 3 verse 9 and 10. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯ 9 ಮತ್ತು 10ನೇ ವಚನ ಓದಿಕೊಳ್ಳೋಣ. Proverbs 3 9 and 10. ಜ್ಞಾನೋಕ್ತಿ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. Honor the Lord with your wealth ನಿಮ್ಮ ಸಂಪತ್ತಿನಿಂದ and with the first fruits of all your crops. Then your barns will be abundantly filled and your vats will overflow with new wine. Amen. ನಿನ್ನ ಆದಾಯದಿಂದಲೂ ಹಾ. ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷರಸವು ತುಂಬಿ ತುಳುಕುವುದು. Hallelujah. ಹಾಲೆಲೂಯಾ, ಜೋರಾಗಿ hallelujah. ಹಾಲೆಲೂಯಾ. What does the Bible say? ಸತ್ಯವೇದ ಏನು ಹೇಳುತ್ತದೆ? Honor the Lord with your money, with your wealth. ನಿಮ್ಮ ಸಂಪತ್ತಿನಿಂದ, ನಿಮ್ಮ ಹಣದಿಂದ ದೇವರನ್ನು ಗೌರವಿಸಿರಿ ಎಂಬುದಾಗಿ ಆತನು ಹೇಳುತ್ತಾನೆ. Amen. ಆಮೆನ್. Do you know it's a kind of worship to honor God, reverence God. ದೇವರನ್ನು ಸನ್ಮಾನಿಸುವುದು, ದೇವರನ್ನು ಗೌರವಿಸುವುದು ನಮ್ಮ ಆರಾಧನೆಯ ಒಂದು ಭಾಗವಾಗಿದೆ. What are you doing when you're honoring God with your wealth? ನಿಮ್ಮ ಸಂಪತ್ತಿನ ದೇವರಿಗೆ ನೀವು ಸನ್ಮಾನಿಸುವಾಗ You're ಏನಾಗುತ್ತದೆ? bringing everything at the feet of Jesus. ನೀವು ಎಲ್ಲವೂ ಯೇಸು ಸ್ವಾಮಿ ಪಾದದ ಬಳಿಗೆ ನೀವು ತರ್ತಾ And you're ಇದ್ದೀರಾ. surrendering all your wealth. You're honoring and say, God, everything that I have has come from you. ಎಲ್ಲ ಸಂಪತ್ತನ್ನು ದೇವರ ಬಳಿಗೆ ನಾವು ಇಡುವಾಗ ನಾವು ಹೇಳುತ್ತೇವೆ, ದೇವರೇ ನನ್ನಲ್ಲಿ ಇರುವುದೆಲ್ಲವೂ ನಿನ್ನದಾಗಿದೆ ಎಂಬುದಾಗಿ ಆ ವಿಷಯದಿಂದ ನಾವು ಆತನಿಗೆ And how ಸನ್ಮಾನಿಸುತ್ತೇವೆ. to honor God? ಹೇಗೆ ನಾವು ದೇವರಿಗೆ ಸನ್ಮಾನ ಸಲ್ಲಿಸಬೇಕು? With your wealth and with the first fruits of all your crops. ನಿಮ್ಮ ಆದಾಯದಲ್ಲಿಂದ ಪ್ರಥಮ ಫಲದಿಂದಲೂ ಯೆಹೋವನನ್ನು ನೀವು ಸನ್ಮಾನಿಸಬೇಕು. Amen. ಆಮೆನ್. Hallelujah. ಹಾಲೆಲೂಯಾ. Okay. First fruits are very important. ಪ್ರಥಮ ಫಲವು ಅದು ಅತಿ ಪ್ರಾಮುಖ್ಯವಾಗಿದೆ. The first income you get in the first week of the month or whenever you get. ನೀವು ಸಂಬಳದ ಮೊದಲನೇ ಆದಾಯನ ತಿಂಗಳನೇ ಮೊದಲನೇ ವಾರದಲ್ಲಿ ಯಾವಾಗ ನೀವು ಅದನ್ನು ಹೊಂದಿಕೊಳ್ಳುತ್ತೀರೋ, First, there itself keep it aside. ಮೊದಲನೇದಾಗಿ ಅದನ್ನು ನೀವು ಬದಿಗೆ ಇಡಬೇಕು. I like some of our members, the first job you have, the first salary, you get, you honor God, you bring it and you give it in the church. ಕೆಲವು ನಮ್ಮ ಸಭೆಯ ಸದಸ್ಯರ ವಿಷಯದಲ್ಲಿ ನಾನು ಇಷ್ಟಪಡ್ತೀನಿ ಅಂದರೆ, ಅವರು ಮೊದಲನೇದಾಗಿ ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ಅವರ ಸಂಬಳ ಬರುವ ಮೊದಲನೇ ಎಲ್ಲ ಸಂಪತ್ತು ಹಣವನ್ನು ಅವರು ದೇವರ ಆಲಯಕ್ಕೆ ಅವರು ಕೊಡುತ್ತಾರೆ. Also the first fruits of your crops. ನಿಮ್ಮ ಒಂದು ಬೆಳೆಯಲ್ಲಿರುವ ಮೊದಲನೇ ಪ್ರಥಮ ಫಲವು. Okay. You can even bring the first fruit that comes onto your trees. If you are an agriculturist and you have you have crops, bring the first fruits to the house. ನೀವು ತೋಟಗಾರಿಕೆ ಮಾಡಬಹುದು ಅಥವಾ ಹೊಲಗದ್ದೆಗಳು ನಿಮ್ಮಲ್ಲಿ ಇರುವಾಗ ನಿಮ್ಮ ಒಂದು ಹೊಲದಲ್ಲಿ ಅಥವಾ ತೋಟದಲ್ಲಿ ಬರುವ ಪ್ರಥಮ ಫಲವನ್ನು ದೇವರ ಆಲಯಕ್ಕೆ ನೀವು ತೆಗೆದುಕೊಂಡು ಬನ್ನಿರಿ. Then the Bible says
your barns will be abundantly filled. ಮತ್ತು ಸತ್ಯವೇದ ಹೇಳುತ್ತೆ, ಆಗ ನಿಮ್ಮ ಕಣಜಗಳು ಸಮೃದ್ಧಿಯಿಂದ ತುಂಬುವವು And ಎಂಬುದಾಗಿ. your vats will overflow with new wine. ನಿಮ್ಮ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. Amen. ಆಮೆನ್. Deuteronomy 28:28. ಧರ್ಮೋಪದೇಶ 28:8. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 8ನೇ ವಚನ. 28:8. 28ನೇ ಅಧ್ಯಾಯ 8ನೇ ವಚನ. The Lord shall command the blessing upon thee in thy storehouses and in all that thou settest thine hand unto, and he shall bless thee in the land which the Lord thy God giveth thee. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ, ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಆತನು ನಿಮಗೆ ಕೊಡುವ ದೇಶದಲ್ಲಿ ನಿಮಗೆ ಶುಭವನ್ನೇ ಉಂಟು ಮಾಡುವನು. ಆಮೆನ್. Amen. ಆಮೆನ್. The blessings when you honor God with your wealth. ದೇವರಿಗೆ ನೀವು ಸಂಪತ್ತಿನ ಮುಖಾಂತರ ಒಂದು ಗೌರವಿಸುವಾಗ ಆತನು When you ಆಶೀರ್ವದಿಸುತ್ತಾನೆ. bring your first fruits of your crops and your first tithe from your income. ನಿಮ್ಮ ಒಂದು ಬೆಳೆಯಿಂದ ನೀವು ಪ್ರಥಮ ಫಲ ದೇವರಿಗೆ ತರುವಾಗ, ನಿಮ್ಮ ದಶಮ ಭಾಗ, ನಿಮ್ಮ ಹಣಕಾಸಿನ ದಶಮ ಭಾಗ ದೇವರ ಆಲಯಕ್ಕೆ ತರುವಾಗ, Whatever comes first to your house, ನಿಮ್ಮ ಮನೆಗೆ ಯಾವುದು ಮೊದಲನೇದಾಗಿ ಅದು ಬರುತ್ತದೆಯೋ okay, give it to God. ಅದು ದೇವರಿಗೆ ನೀವು ಕೊಡಿರಿ. Okay, I will just go sideline a little bit here. ನೀವು ಸ್ವಲ್ಪ ನನ್ನ ಮುಂದೆ ಹೇಳಲಿಕ್ಕೆ ನಾನು ಬಯಸುತ್ತೇನೆ. Now we have firstborn in our homes. ನಮ್ಮ ಮನೆಯಲ್ಲಿ ಮೊದಲನೇದಾಗಿ ಹುಟ್ಟಿರುವವರಿದ್ದಾರೆ. Let your firstborn be given to God as a tithe, as as a servant of God, as a missionary, as a prophet, as a priest, or whatever. ನಿಮ್ಮ ಮನೆಯಲ್ಲಿ ಮೊದಲನೇದಾಗಿ ಹುಟ್ಟಿರುವವರು ಅಥವಾ ಚೊಚ್ಚಲ ಮಕ್ಕಳನ್ನು ದೇವರ ಆಲಯಕ್ಕಾಗಿ ಒಂದು ಯಾಜಕರಾಗಿ ಮತ್ತು ಒಂದು ಸೇವೆ ಮಾಡುವವರಾಗಿ ನೀವು ಅವರನ್ನು ಕಳಿಸಿಕೊಡಿ. ಮಿಷನರಿ ಆಗಿ ನೀವು If you ಕಳಿಸಬಹುದು. have two children in your house, ನಿಮ್ಮ ಮನೆಯಲ್ಲಿ ಇಬ್ಬರು ಮಕ್ಕಳಿರುವಾಗ the firstborn surrender to God. ಮೊದಲನೇದಾಗಿ ಹುಟ್ಟಿರುವ ಮಗುವನ್ನು ದೇವರಿಗೆ ನೀವು ಸಮರ್ಪಿಸಿರಿ. Amen. ಆಮೆನ್. There was an offering time collected in a meeting, ಮತ್ತು ಕೂಟದಲ್ಲಿ ಕಾಣಿಕೆಯನ್ನು ಸಂಗ್ರಹಿಸುವ ಒಂದು ಸಮಯದಲ್ಲಿ and everybody were putting their offerings, ಪ್ರತಿಯೊಬ್ಬರು ತಮ್ಮ ಕಾಣಿಕೆಗಳನ್ನ ಅವ್ರು ಹಾಕ್ತಾ and ಇದ್ದರು. it was a large plate. ಅದು ದೊಡ್ಡ ಒಂದು ತಟ್ಟೆ ಆಗಿತ್ತು. There was a woman sitting in the meeting, ಕೂಟದಲ್ಲಿ ಕೂತಿರುವ ಒಬ್ಬ ಸ್ತ್ರೀಯು, and she says, I don't have any money. ನನ್ನಲ್ಲಿ ಏನೂ ಹಣವಿಲ್ಲ. But next to her ಅವಳ ಪಕ್ಕದಲ್ಲಿ was a firstborn son, ಮೊದಲನೇದಾಗಿ ಹುಟ್ಟಿರುವ ಮಗನು ಅವಳೊಟ್ಟಿಗಿದ್ದನು. newly born, firstborn. ಆಗಲೇ ಹುಟ್ಟಿರುವ ಒಂದು ಮಗು. She takes the little boy, ಆ ಚಿಕ್ಕ ಮಗುವನ್ನು ಹೊತ್ತುಕೊಂಡು, the firstborn, ಆ ಮೊದಲನೇದಾಗಿ ಹುಟ್ಟಿರುವ ಮಗು puts him on the offering plate. ಆ ಕಾಣಿಕೆ ತಟ್ಟೆಯಲ್ಲಿ ಅವಳು She said, ಇಡುತ್ತಾಳೆ. God, this is all I could give to you. ಕರ್ತನೆ, ನಿನಗೆ ಕೊಡುವುದು ಇದೆಲ್ಲವೂ ನನ್ನದಾಗಿದೆ ಎಂಬುದಾಗಿ. Amen. ಆಮೆನ್. You have two children, ನಿಮಗೆ ಇಬ್ಬರು ಮಕ್ಕಳಿರುವಾಗ you have one too many. ಮತ್ತು ಇನ್ನೂ ಹೆಚ್ಚಾಗಿ ನಿಮಗೆ ಇರುವಾಗ, ಎರಡು ಮಕ್ಕಳು ಜಾಸ್ತಿ ಆಯ್ತ್ರಿ. ಎರಡು ಮಕ್ಕಳು ಸಹ ಹೆಚ್ಚಾಗಿದ್ದಾರೆ. ಅದರಲ್ಲಿ ಒಬ್ರು ದೇವರಿಗೋಸ್ಕರ ಸಮರ್ಪಿಸ್ರಿ. ಒಬ್ಬರು ದೇವರ ಸೇವೆಗಾಗಿ ಅವರನ್ನು ಸಮರ್ಪಿಸಿರಿ. Let him finish his education. ಅವರ ತಮ್ಮ ವಿದ್ಯಾಭ್ಯಾಸನ ಮುಗಿಸಲಿ. Let her finish whatever she is doing. ಅವ್ರು ಏನೇನು ಮಾಡ್ತಾರೋ ಅದನ್ನೆಲ್ಲ ಓದಿ ಮುಗಿಸಲಿ. Go to Bible college. ಸತ್ಯವೇದ ಶಾಲೆಗೆ ಅವರು ಹೋಗಲಿ. Go as a missionary. ಮಿಷನರಿ ಆಗಿ ಅವರು ಸೇವೆ ಮಾಡಲಿ. Get them educated. ಒಳ್ಳೆ ವಿದ್ಯಾಭ್ಯಾಸ ಅವರಿಗೆ Let them be ಒದಗಿಸಿಕೊಡಿ. missionary nurses, missionary doctors, ಮಿಷನರಿ ನರ್ಸ್ ಆಗಲಿ, ಮಿಷನರಿ ಒಂದು ವೈದ್ಯರವರಾಗಲಿ, missionary engineers. ಮಿಷನರಿ ಇಂಜಿನಿಯರ್ಸ್ ಗಳಾಗಲಿ. Send one of your child to the ministry. ನಿಮ್ಮಲ್ಲಿ ಒಂದು ಮಗುವನ್ನು ಮಿಷನರಿ ಸೇವೆಗಾಗಿ ಕಳಿಸಿರಿ. First fruit is what God desires. ಪ್ರಥಮ ಫಲವನ್ನು ಮಾತ್ರ ದೇವರತನು ಬಯಸುತ್ತಾನೆ. Let's read Romans chapter 11 verse 16. ರೋಮಾಪುರದ ಪತ್ರಿಕೆ 11ನೇ ಅಧ್ಯಾಯ 16ನೇ ವಚನ ನೋಡಿಕೊಳ್ಳೋಣ. Romans 11 verse 16. ರೋಮಾಪುರದ ಪತ್ರಿಕೆ 11ನೇ ಅಧ್ಯಾಯ 16ನೇ ವಚನ. If the first portion of first fruits is holy, so is the whole batch holy. And if the root is holy, so are the branches. ಕನಕದಲ್ಲಿ ಮೊದಲನೆಯ ಉರುಳಿ ನೈವೇದ್ಯವಾದ ಮೇಲೆ ಕನಕವೆಲ್ಲ ನೈವೇದ್ಯವಾದ ಹಾಗಾಯಿತು. ಬೇರು ದೇವರಾಗಿದ್ದ ಮೇಲೆ ಕೊಂಬೆಗಳು ದೇವರವು. Amen. ಆಮೆನ್. First thing you give to God becomes holy. ಮೊದಲನೇದಾಗಿ ನೀವು ದೇವರಿಗೆ ಕೊಡುವಾಗ ಅದು ಪರಿಶುದ್ಧವಾಗುತ್ತದೆ. Everything else becomes holy. Amen. ಅದಾದ ನಂತರ ಎಲ್ಲವೂ ಅಲ್ಲಿ ಶುದ್ಧವಾಗುತ್ತದೆ, ಪರಿಶುದ್ಧವಾಗುತ್ತದೆ. 1/10 to the Lord which is holy, the first fruit. ಪ್ರಥಮ ಫಲವು ದಶಮ ಭಾಗವನ್ನು ದೇವರಿಗೆ ನೀವು ಕೊಡುವಾಗ ಅದು The ಪರಿಶುದ್ಧವಾದದ್ದು. Lord will make 90% also holy. Amen. ಮತ್ತು 90ರಷ್ಟು ಇರುವ ಎಲ್ಲ ಸಂಗತಿಯನ್ನು ಸಹ ದೇವರತನು ಪರಿಶುದ್ಧವಾಗಿ ಮಾಡುತ್ತಾನೆ. Very important. Are you understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? Surrender one child, first fruit to the Lord, your whole family is surrendered to God. ಪ್ರಥಮ ಫಲವಾಗಿ ಮೊದಲೇ ಮಗುವನ್ನು ದೇವರಿಗೆ ನೀವು ಕೊಡುವಾಗ ಉಳಿದ ಎಲ್ಲ ಮಕ್ಕಳು ಅವರ The first ಆಶೀರ್ವಾದವಾಗುತ್ತಾರೆ. tithe you give to the Lord,
all the other money also is sanctified, is holy, and the Lord will give you that wisdom and grace how to handle the 90%. ದಶಮ ಭಾಗವನ್ನು ದೇವರಿಗೆ ಕೊಡುವಾಗ ಉಳಿದ 90% ಇರುವ ಎಲ್ಲ ಹಣಕಾಸನ್ನು ದೇವರು ನಿಮಗೆ ಜ್ಞಾನ ಕೊಡುತ್ತಾನೆ, ಬುದ್ಧಿ ಕೊಡುತ್ತಾನೆ, ಯಾವ ರೀತಿಯಾಗಿ ಎಲ್ಲ ಸಂಗತಿಗಳು ವ್ಯವಹರಿಸಬೇಕು, ಯಾವ ರೀತಿಯಾಗಿ ಅದನ್ನು ವೆಚ್ಚ ಮಾಡಬೇಕೆಂಬುದಾಗಿ. When you read this in the amplified version, ಆಂಪ್ಲಿಫೈ ವರ್ಷನ್ ನಲ್ಲಿ ಇದನ್ನು ಓದುವಾಗ the Bible says here, ಸತ್ಯವೇದ ಹೇಳುತ್ತದೆ, if the first portion is holy, ಮೊದಲನೇ ಒಂದು ಭಾಗ ಅದು ಪರಿಶುದ್ಧವಾಗಿರುವಾಗ, it's talking here about the dough, about the flour that is mixed with oil. ಎಣ್ಣೆಯಿಂದ ಎಲ್ಲ ಒಂದು ಮಾಡಿರುವ ಒಂದು ಹಿಟ್ಟಿನ ವಿಷಯದಲ್ಲಿ ಆತನು ಹೇಳ್ತಾ So ಇದ್ದಾನೆ. if the flour and all that you mix is holy, ಮತ್ತು ನಾವು ರೊಟ್ಟಿಯನ್ನು ಮಾಡುವುದಕ್ಕಾಗಿ ಯಾವ ರೀತಿಯಾಗಿ ಎಲ್ಲವನ್ನು ಸಿದ್ಧ ಮಾಡುತ್ತೇವೆ ಅದು ಪರಿಶುದ್ಧವಾಗಿದೆ, then all your chapatis, rotis, bread also becomes holy. ನಿಮ್ಮ ಚಪಾತಿ, ರೋಟಿ ಎಲ್ಲವೂ ಸಹ ಅದು ಪರಿಶುದ್ಧವಾಗುತ್ತದೆ. You understanding? ನಿಮ್ಗೆ ಅರ್ಥ ಆಗ್ತಾ ಇದೆಯೋ? If the dough is offered as first fruits, the whole batch also becomes holy. ಆ ಒಂದು ಹಿಟ್ಟನ್ನು ದೇವರಿಗೆ ನಾವು ಸಮರ್ಪಿಸುವಾಗ ಅದರ ಉಳಿದ ಎಲ್ಲ ಭಾಗವೂ ಸಹ ಅದು And in ಪರಿಶುದ್ಧವಾಗುತ್ತದೆ. the amplified version it says, ಆಂಪ್ಲಿಫೈ ವರ್ಷನ್ ಈ ರೀತಿಯಾಗಿ ಹೇಳುತ್ತದೆ, if the root is holy. ಮತ್ತು ಆ ಬೇರು ಅಲ್ಲಿ ಪರಿಶುದ್ಧವಾಗಿರುವಾಗ, Now the root here ಇಲ್ಲಿ ನೋಡುವಾಗ ಆ ಬೇರು is connected to Abraham. ಅದು ಅಬ್ರಹಾಮನಿಗೆ ಜೋಡಿಸಲ್ಪಟ್ಟಿದೆ. Amen. ಆಮೆನ್. Abraham is the root of all blessings that come to the people of Israel. ಇಸ್ರಾಯೇಲ್ ಜನರಿಗೆ ಬರುವ ಎಲ್ಲ ಆಶೀರ್ವಾದದ ಮೂಲ ಅಥವಾ ಬೇರು ಅಬ್ರಹಾಮನಾಗಿದ್ದಾನೆ. So if the root Abraham is holy, ಆತನು ಒಂದು ಬೇರಾಗಿ ಆತನು so ಪರಿಶುದ್ಧನಾಗಿರುವಾಗ, are the branches, the Israelites, the people of God also become holy. ಇಸ್ರಾಯೇಲರು ಮತ್ತು ದೇವ ಜನರು ಎಲ್ಲರೂ ಅಲ್ಲಿ ಪರಿಶುದ್ಧರಾಗುತ್ತಾರೆ, ಅವರ ಕೊಂಬೆಗಳಾಗಿದ್ದಾರೆ. Amen. ಆಮೆನ್. Tell your neighbor, ನಿಮ್ಮ ಪಕ್ಕದವರಿಗೆ ಹೇಳಿರಿ, get the first fruits. ಪ್ರಥಮ ಫಲವನ್ನು ತೆಗೆದುಕೊಂಡು ಬನ್ನಿರಿ, Then everything else becomes holy. ಎಲ್ಲವೂ ಅಲ್ಲಿ ಪರಿಶುದ್ಧವಾಗುತ್ತದೆ. Think about this. What I'm saying, you think about it. You go read the scriptures and you meditate on it and you begin to do that. ನಾನು ಏನ್ ಹೇಳ್ತಾ ಇದ್ದೇನೆ, ಏನ್ ನೋಡ್ತಾ ಇದ್ದೇನೆ, ಎಲ್ಲ ಸಂಗತಿಗಳು ಯಾವ ವಚನ ಭಾಗ ನೀವು ಕೇಳಿಸಿಕೊತ ಅದನ್ನು ಓದಿ ಧ್ಯಾನ ಮಾಡಿರಿ, ಅದರಿಂದ ನೀವೆಲ್ಲವನ್ನು ಹೊಂದಿಕೊಳ್ಳುತ್ತೀರಾ. Firstborn belongs to God. ಮೊದಲೇದಾಗಿ ಹುಟ್ಟಿರುವುದು ಅದು ದೇವರಿಗೆ ಸಂಬಂಧವಾಗಿದೆ. First fruit belongs to God. ಪ್ರಥಮ ಫಲ ದೇವರಿಗೆ ಸಂಬಂಧವಾಗಿದೆ. God doesn't want second. ಎರಡನೇದು ಅದು ದೇವರಿಗೆ ಬೇಕಾಗಿಲ್ಲ. God is never in the second place. ದೇವರು ಯಾವಾಗಲೂ ಎರಡನೇ ಸ್ಥಾನದಲ್ಲಿ ಆತನಿಲ್ಲ. God is the first place. ದೇವರು ಯಾವಾಗಲೂ ಮೊದಲನೇ ಸ್ಥಾನದಲ್ಲಿ He wants ಇದ್ದಾನೆ. you to be in the first place. ನೀವು ಸಹ ಮೊದಲನೇ ಸ್ಥಾನದಲ್ಲಿ He ಇರಬೇಕೆಂಬುದಾಗಿ ಆತನು wants you ಬಯಸುತ್ತಾನೆ. to give the first fruit. ನೀವು ಪ್ರಥಮ ಫಲ ಕೊಡಬೇಕೆಂಬುದಾಗಿ ಆತನು Give ಬಯಸುತ್ತಾನೆ. your firstborn to the Lord. ನಿಮ್ಮ ಚೊಚ್ಚಲ ಮಗುವನ್ನು ದೇವರಿಗೆ ನೀವು ಕೊಡಿರಿ. Give the first blessing you receive, give it to God. ಮೊದಲೇ ಆಶೀರ್ವಾದ ನೀವು ಹೊಂದಿಕೊಂಡಾಗ ದೇವರಿಗೆ ಅದನ್ನು ನೀವು ಕೊಡಿರಿ. So your wealth transfer ನಿಮ್ಮ ಸಂಪತ್ತಿನ ವರ್ಗಾವಣೆ is connected to your tithing and your giving. You begin to do that and check whether there is changes happening or no in the area of your finances. ಅದು ನೀವು ಕೊಡುವಾಗ ಅದು ನಿಮ್ಮ ದಶಮ ಭಾಗವಾಗಿರಲಿ, ಯಾವ ಸಂಗತಿ ನೀವು ಕೊಡುತ್ತೀರಿ ಮತ್ತು ಹಣಕಾಸಿನ ವಿಷಯಕ್ಕೆ ಅದು ಸಂಬಂಧವಾಗಿದೆ. Thirdly, ಮೂರನೇದಾಗಿ, your wealth transfer is connected to your worship. ನಿಮ್ಮ ಒಂದು ಸಂಪತ್ತಿನ ವರ್ಗಾವಣೆ ಅದು ನಿಮ್ಮ ಆರಾಧನೆಗೆ ಜೋಡಿಸಲ್ಪಟ್ಟಿದೆ. I shared some of this 2-3 weeks back. 2-3 ಹಿಂದಿನ ವಾರದಲ್ಲಿ ನಾನು ಇದನ್ನು ನಿಮಗೆ ಹೇಳಿದ್ದೇನೆ. But let me remind you again. ಮತ್ತೆ ನಿಮಗೆ ನೆನಪಿಗೆ ನಾನು ತರಬೇಕೆಂಬುದಾಗಿ ಬಯಸುತ್ತೇನೆ. How your wealth can be transferred. Number 3. ಹೇಗೆ ನಿಮ್ಮ ಸಂಪತ್ತದ ವರ್ಗಾವಣೆ ಆಗ್ತದೆ ಎಂಬುದಾಗಿ ಮೂರನೇ ವಿಷಯ Your ನಾವು wealth ನೋಡಿಕೊಳ್ಳೋಣ. transfer is connected to your worship. ನಿಮ್ಮ ಸಂಪತ್ತಿನ ಒಂದು ವರ್ಗಾವಣೆ ನಿಮ್ಮ ಆರಾಧನೆಗೆ ಜೋಡಿಸಲ್ಪಟ್ಟಿದೆ. See, people of God, ದೇವಜನರೇ, worship is number 1 priority for God. ಆರಾಧನೆ ಎಂಬುದಾಗಿ ನೋಡುವಾಗ ದೇವರಿಗೆ ನಾವು ಸಲ್ಲಿಸುವ ಮೊದಲೇ ಪ್ರಾಮುಖ್ಯತೆ ಅದಾಗಿದೆ. More than preaching, teaching, evangelism and any other ministry. ಬೋಧನೆ ಮಾಡೋದು, ಕಲಿಸುವುದು, ಸುವಾರ್ತೆ ಸೇವೆ ಮಾಡೋದು ಎಲ್ಲದಕ್ಕಿಂತ ಹೆಚ್ಚಾಗಿ The number 1 priority ಮೊದಲನೇ ಒಂದು ಪ್ರಾಮುಖ್ಯತೆಯು is God wants your worship. ದೇವರು ನಿಮ್ಮ ಆರಾಧನೆಯನ್ನು ಆತನು ಬಯಸುತ್ತಾನೆ. Amen. ಆಮೆನ್. And if we fail in worship, then we fail to receive what God has. ನೀವು ಆರಾಧನೆ ಮಾಡುವುದರಲ್ಲಿ ಸೋತು ಹೋಗುವುದಾದ್ರೆ ದೇವರು ನಮಗಾಗಿ ಏನು ಇಟ್ಟಿದ್ದಾನೆ ಅದು ಹೊಂದಿಕೊಳ್ಳುವುದರಲ್ಲಿ ನಾವು ಸೋತು ಹೋಗುತ್ತೇವೆ. We again have the example of Abraham in Genesis chapter 12. ಮತ್ತೆ ಅಬ್ರಹಾಮನ ಒಂದು ಉದಾಹರಣೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ When you ನೋಡಿಕೊಳ್ಳುತ್ತೇವೆ. read verses 7 and 8, 7 ಮತ್ತು 8ನೇ ವಚನ ಓದುವಾಗ the Bible says, Then the Lord appeared to Abraham and said, I will give this land to your descendants. So Abraham built an altar there to honor the Lord who had appeared to him. Then he moved on from there to the mountain on the east of Bethel and pitched his tent, with Bethel on the west and Ai on the east. And there he built an altar to the Lord and called on the name of the Lord in worship, through prayer, through praise, and through thanksgiving.
ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿಸಿದನು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಆಮೆನ್. ಆಮೆನ್. ಯಜ್ಞವೇದನ್ನ ಕಟ್ಟಿ ಏನ್ ಮಾಡಿದಾರೆ? He built an altar and he worshipped God. ಯಜ್ಞ ವೇದಿಯನ್ನು ಕಟ್ಟಿ ಅಲ್ಲಿ ದೇವರನ್ನು ಆರಾಧಿಸಿದನೆಂಬುದಾಗಿ ನಾವು This ನೋಡಿಕೊಳ್ಳುತ್ತೇವೆ. became the habit of Abraham. ಅಬ್ರಾಹ್ಮನಿಗೆ ಅದು ಒಂದು ರೂಢಿಯಾಗಿತ್ತು. And then it became the habit of Jacob when you read the later part of the book of Genesis. ಆದಿಕಾಂಡದ ಪುಸ್ತಕದ ಮುಂದಿನ ಅಧ್ಯಾಯನ ಓದುವಾಗ ಯಾಕೋಬನು ಸಹ ಅದನ್ನು ಮಾಡಿಕೊಂಡನು, ಆತನ ರೂಢಿಯಾಗಿ ಅದನ್ನು ಮಾಡಿದನು. And the place where Abraham built the altar, ಅಬ್ರಾಹ್ಮನು ಯಾವ ಸ್ಥಳಕ್ಕೆ ಯಜ್ಞ ವೇದಿಯನ್ನು ಅದನ್ನು ಕಟ್ಟಿದನು? it is the house of God. ಅದು ದೇವರ ಮನೆಯಾಯಿತು. It is the place called Bethel. ಅದು ಬೇತೇಲ್ ಎಂಬ ಒಂದು ಸ್ಥಳವಾಗಿತ್ತು. Listen very carefully. ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Do you have a Bethel in your life? ನಿಮ್ಮ ಜೀವಿತದಲ್ಲಿ ಬೇತೇಲ್ ನೀವು ಹೊಂದಿಕೊಂಡಿದ್ದೀರೋ? Is there an altar you have in your home? ನಿಮ್ಮ ಮನೆಯಲ್ಲಿ ನೀವು ಒಂದು ವೇದಿಕೆಯನ್ನು ಇಟ್ಟುಕೊಂಡಿದ್ದೀರೋ? The altar is the connecting point to worship God. ವೇದಿಕೆ ಎಂಬುದಾಗಿ ನೋಡುವಾಗ ದೇವರೊಟ್ಟಿಗೆ ಕೂಡಿಕೊಳ್ಳುವ ಸಂಪರ್ಕ ಹೊಂದಿಕೊಳ್ಳುವುದು, ಆರಾಧನೆಯಲ್ಲಿ ಸಂಪರ್ಕ ಹೊಂದಿಕೊಳ್ಳುವ ಒಂದು ಸ್ಥಳ ಅದಾಗಿದೆ. Check your worship. ನಿಮ್ಮ ಆರಾಧನೆಯನ್ನು ಪರೀಕ್ಷಿಸಿ ನೋಡಿಕೊಳ್ಳಿರಿ. Worship is not what we do Sunday morning for an hour. ಒಂದು ತಾಸಿಗಾಗಿ ಭಾನುವಾರ ಬೆಳಿಗ್ಗೆ ನಾವು ಮಾಡುವ ಆರಾಧನೆ ಅದು ಆರಾಧನೆ ಆಗಿಲ್ಲ. Worship is not music. ವಾದ್ಯಗಳು ಎಂಬುದಾಗಿ ನೋಡುವಾಗ ಅದೇ ಆರಾಧನೆ ಆಗಿಲ್ಲ. When you read about Abraham who is taking Isaac to offer him as worship, ಮತ್ತು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ ಅಬ್ರಹಾಮನು ಇಸಾಕನನ್ನು ಯಜ್ಞವಾಗಿ ಸಮರ್ಪಿಸುವುದಕ್ಕಾಗಿ ಅದನ್ನು ತೆಗೆದುಕೊಂಡು ಹೋಗುವಾಗ it is called as the law of first mention. ಮೊದಲನೇದಾಗಿ ಹೇಳಲ್ಪಟ್ಟ ಒಂದು ತತ್ವ ಎಂಬುದಾಗಿ ನಾವು First ನೋಡಿಕೊಳ್ಳುತ್ತೇವೆ. time the word worship is mentioned in the Bible ಮೊದಲನೇ ಸಾರಿ ಸತ್ಯವೇದದಲ್ಲಿ ಆರಾಧನೆ ಎಂಬುದಾಗಿ ಅಲ್ಲಿ is ಬರೆಯಲ್ಪಟ್ಟಿದೆ. from Abraham. ಅದು ಅಬ್ರಹಾಮನಿಂದ. Abraham is saying, ಅಬ್ರಹಾಮನ್ ಹೇಳ್ತಾ I ಇದ್ದಾನೆ, and my son will go up the mountain. ನಾನು ಮತ್ತು ನನ್ನ ಮಗನು ಬೆಟ್ಟದ ಮೇಲೆ We ಹೋಗ್ಲಿಕ್ಕಿದ್ದೇವೆ. will worship the Lord and come. ನಾವಲ್ಲಿ ಹೋಗಿ ದೇವರನ್ನ ಆರಾಧಿಸಿ ನಾವು ಹಿಂತಿರುಗಿ ಬರುತ್ತೇವೆ. For Abraham, ಮತ್ತು ಅಬ್ರಹಾಮನು worship is not a song. ಆರಾಧನೆ ಎಂಬುದಾಗಿ ನೋಡುವಾಗ ಅದು ಹಾಡುಗಳಾಗಿಲ್ಲ. Worship is not sound or music. ಆರಾಧನೆ ಎಂಬುದಾಗಿ ನೋಡುವಾಗ ಯಾವ ವಾದ್ಯಗಳು ಅದಾಗಿಲ್ಲ. For Abraham, ಅಬ್ರಹಾಮನಿಗೆ worship is sacrifice. ದೇವರನ್ನು ಆರಾಧಿಸುವುದು ಅದು ಯಜ್ಞವಾಗಿದೆ. 100+ years 100 ವರ್ಷಕ್ಕಿಂತ ಅಧಿಕವಾಗಿ walking up the mountain ಆ ಬೆಟ್ಟದ ಮೇಲೆ ಆತ ನಡೆಯುತ್ತಾ ಹೋಗ್ತಾ ಇದ್ದನು. in obedience to God, ದೇವರಿಗೆ ವಿಧೇಯನಾಗುತ್ತಾ offering Isaac there. ಇಸಾಕನಲ್ಲಿ ಸಮರ್ಪಣೆ ಮಾಡುವುದಕ್ಕಾಗಿ. If you want to walk in the blessing of God, ನೀವು ದೇವರ ಆಶೀರ್ವಾದದಲ್ಲಿ ನಡೆಯಬೇಕಾದರೆ you must have your personal Bethel. ನಿಮ್ಮ ವೈಯಕ್ತಿಕವಾದ ಬೆತ್ತಲನ್ನು ಹೊಂದಿಕೊಳ್ಳಬೇಕು. Amen. ಆಮೆನ್. The place where you live, ಎಲ್ಲಿ ನೀವು ವಾಸಿಸುತ್ತೀರೋ make it as an altar of prayer. ಪ್ರಾರ್ಥನೆ ಒಂದು ವೇದಿಕೆಯಾಗಿ ಅಲ್ಲಿ ಮಾಡಿಕೊಳ್ಳಿರಿ. Make it as your personal Bethel. ನಿಮ್ಮ ವೈಯಕ್ತಿಕವಾದ ಒಂದು ಬೇತೇಲಾಗಿ ಅದನ್ನು ಮಾರ್ಪಡಿಸಿಕೊಳ್ಳಿರಿ. Let's read Genesis 28. We just write down these verses. We don't have time to read. We will just write down these verses. Genesis 28, verses 10 to 22. ಆದಿಕಾಂಡ 28ನೇ ಅಧ್ಯಾಯ 10 ಮತ್ತು 12ನೇ ವಚನ ನಾವು ಬರೆದುಕೊಳ್ಳೋಣ. I'll just share what is there in these verses. ಈ ವಚನ ಭಾಗದಲ್ಲಿ ಏನಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ನಿಮಗೆ ಬಯಸುತ್ತೇನೆ. Write it down and listen very carefully. ನೀವು ಬರೆದಿಟ್ಟುಕೊಳ್ಳಲು ಲಕ್ಷ್ಯವಿಟ್ಟು ಕೇಳಿಸಿಕೊಳ್ಳಿರಿ. Genesis 28, 10 to 22. ಆದಿಕಾಂಡ 28ನೇ ಅಧ್ಯಾಯ 10 ರಿಂದ 12ನೇ ವಚನ. Jacob is running away from Esau. ಮತ್ತು ಯಾಕೋಬನು ಇಸಾವನಿಂದ ಆತನು ಓಡಿ ಹೋಗ್ತಾ ಇದ್ದಾನೆ. Genesis 28, verse 11, he comes to stay for a place, to a certain place to stay in the night. ರಾತ್ರಿ ವೇಳೆಯಲ್ಲಿ ಒಂದು ಸ್ಥಳದಲ್ಲಿ ವಾಸವಾಗುವುದಕ್ಕಾಗಿ ಅಲ್ಲಿ ಬರ್ತಾ ಇದ್ದಾನೆ. He is tired. He is running away from Esau, his brother. ಇಸಾವನಿಂದ ಆತನು ಓಡಿ ಬಂದು ಆತನಲ್ಲಿ ಆಯಾಸಗೊಂಡಿದ್ದಾನೆ. So Jacob takes some stones and he uses it as a pillow to sleep. ಯಾಕೋಬನು ಒಂದು ಕಲ್ಲನ್ನು ತೆಗೆದುಕೊಂಡು ತಲೆದಿಂಬಾಗಿ ಆತನು ಇಟ್ಟುಕೊಂಡನು. While he is sleeping there, ಆತನನ್ನು ಮಲಿಕೊಂಡಿರುವಾಗ verse 12, the Lord gives him a dream. ನಾವು 12ನೇ ವಚನ ನೋಡಿಕೊಡ್ತೇವೆ. ರಾತ್ರಿಯಲ್ಲಿ ದೇವರು ಆತನಿಗೆ ಕನಸನ್ನು ಕೊಟ್ಟನು. The heavens are opened. ಮತ್ತು ಅಲ್ಲಿ ನೋಡುವಾಗ ಪರಲೋಕ ತೆರೆಯಲ್ಪಟ್ಟಿತ್ತು. Angels of God are ascending and descending. ಮತ್ತು ದೇವರ ದೇವದೂತರು ಹತ್ತುತ್ತಾ ಇಳುತ್ತಾ ಇರುವುದನ್ನು ನೋಡುತ್ತೇವೆ. At that time, ಮತ್ತು ಆ ಸಮಯದಲ್ಲಿ again God is speaking
the same promises he spoke to Abraham. ಅಬ್ರಾಮನಿಗೆ ಮಾತನಾಡಿದ ಆ ವಾಗ್ದಾನಗಳು ಮತ್ತು ದೇವರಲ್ಲಿ ಆತನು ಮಾತನಾಡ್ತಾ In ಇದ್ದಾನೆ. verse 16 and 17, 16-17 ವಚನದಲ್ಲಿ Jacob awakes out of his dream. ಮತ್ತು ಯಾಕೋಬನು ತನ್ನ ನಿದ್ದೆಯಿಂದ ಎಚ್ಚರಗೊಳ್ಳುತ್ತಾನೆ. And he is scared because of the dream he saw. ಆತನು ಕಂಡಿರುವ ಕನಸಿನ ಬಗ್ಗೆ ಆತನು ಭಯಭೀತನಾಗುತ್ತಾನೆ. And then he looks around ಮತ್ತು ಆತ ಸುತ್ತಲೂ ನೋಡುತ್ತಾನೆ. and says, this place is so good. ಈ ಸ್ಥಳವು ಎಷ್ಟು ಒಳ್ಳೆಯದಾಗಿದೆ. This place is so awesome. ಇದು ಎಷ್ಟು ಅದ್ಭುತವಾಗಿದೆ, ಭಯಂಕರವಾದದ್ದು. This place is the house of God. ಈ ಒಂದು ಸ್ಥಳದು ದೇವರ ಮನೆಯಾಗಿದೆ. And Jacob calls that place as Bethel. ಮತ್ತು ಯಾಕೋಬನ ಆ ಸ್ಥಳಕ್ಕೆ ಬೆತೇಲ್ ಎಂಬುದಾಗಿ ಕರೆಯುತ್ತಾನೆ. Think about this. ಇದರ ಬಗ್ಗೆ ಆಲೋಚಿಸಿರಿ. After Abraham, after 200 years, 200 ವರ್ಷಗಳಾದ ನಂತರ ಅಬ್ರಹಾಮನು, is it a coincidence? ಅದು ಅಕಸ್ಮಾತಾಗಿ ಏನೋ ಆಗಿದೆಯೋ? Jacob must come to the same place where Abraham built an altar 200 years back. 200 ವರ್ಷಗಳಿಂದ ಅಬ್ರಹಾಮನು ಕಟ್ಟಿರುವ ವೇದಿಕೆ ಬಳಿಯಲ್ಲೇ ಯಾಕೋಬನಲ್ಲಿ ಬರಬೇಕಾದ ಅಕಸ್ಮಾತವಾದ Is ವಿಷಯವಾಗಿದೆಯೋ? it a coincidence ಅದು ಅಕಸ್ಮಾತಾದ ವಿಷಯವಾಗಿದೆಯೋ? that a dream must come to Jacob? ಯಾಕೋಬನಿಗೆ ಕನಸಲ್ಲಿ ಬರಬೇಕು? Is it a coincidence ಮತ್ತು ಅದು ಅಕಸ್ಮಾತ್ ಅಥವಾ ಯಾವುದೇ ಒಂದು that ಸಂಗತಿಯಾದ God ಆಗಿದೆಯೋ? must open the heavens for him? ದೇವರ ಆತನಿಗಾಗಿ ಪರಲೋಕವನ್ನು Is ತೆರೆಯಬೇಕು. it a coincidence ಅದು ಅಕಸ್ಮಾತಾದ ಯಾವುದೇ that ವಿಷಯವಾಗಿದೆಯೋ? Jacob is having this encounter with God? ಯಾಕೋಬನು ದೇವರೊಟ್ಟಿಗೆ ಅಲ್ಲಿ ಮುಖಾಮುಖಿ ಸಂದರ್ಶನ ಹೊಂದಿಕೊಳ್ಳುತ್ತಾ ಇದ್ದಾನೆ. See the plan of God. ದೇವರ ಯೋಚನೆಗಳನ್ನು ನೋಡಿರಿ. One man prepares a place, prepares the altar and worships God. ಒಬ್ಬ ಮನುಷ್ಯನ ಸ್ಥಳವನ್ನು ಸಿದ್ಧ ಮಾಡಿ ದೇವರಿಗಾಗಿ ಯಜ್ಞ ವೇದಿಯನ್ನು ಮಾಡಿ ದೇವರಿಗಾಗಿ ಅಲ್ಲಿ ಪ್ರಾರ್ಥನೆಯನ್ನು And ಮಾಡುವಾಗ Abraham did not know future generations also will come to that place of worship and worship God. ಅಬ್ರಾಹ್ಮನಿಗೆ ಗೊತ್ತಿರುವ ಮುಂಬರುವ ಸಂತತಿ ಸಹ ಅಲ್ಲಿ ಬಂದು ಆ ಸ್ಥಳದ ದೇವರನ್ನು ಆರಾಧಿಸ್ತಾರೆ ಎಂಬುದಾಗಿ. What can we learn from this? ಇದರಿಂದ ನಾವು ಏನು ಕಲಿತುಕೊಳ್ಳುತ್ತೇವೆ? The place of Bethel where you worship God, where you will build an altar. ಬೇತೇಲ್ ಎಂಬ ಸ್ಥಳದಲ್ಲಿ ನೀವು ಆರಾಧಿಸ್ತೀರಾ, ದೇವರಿಗಾಗಿ ನೀವು ಆ ಒಂದು ಸ್ಥಳದಲ್ಲಿ ವೇದಿಕೆಯನ್ನು When ಕಟ್ಟಿರುವಾಗ, your children see that place, ಯಾವಾಗ ನಿಮ್ಮ ಮಕ್ಕಳು ಆ ಒಂದು ಸ್ಥಳವನ್ನು ಅವರು when your ನೋಡುತ್ತಾರೋ, generations look back and see that you were a man of prayer, a woman of prayer, and you had this altar of worship. ನೀವು ಪ್ರಾರ್ಥನೆ ಮಾಡುವ ಸ್ತ್ರೀ ಪುರುಷರು ಎಂಬುದಾಗಿ ನಿಮ್ಮ ಒಂದು ಸಂತತಿಯವರು, ನಿಮ್ಮ ಜನರು ಹಿಂತಿರುಗಿ ಅವರು ನೋಡುವಾಗ God will bring them there also. ದೇವರು ಅವರನ್ನು ಸಹ ಆ ಸ್ಥಳಕ್ಕೆ And they ಕರೆದುಕೊಂಡು will get ಬರುತ್ತಾನೆ. connected to that Bethel also. ಮತ್ತು ಅವರು ತಾನೇ ಆ ಬೆತೇಲ್ನಲ್ಲಿ ಅವರು ಸಹ ಕೂಡಿಕೊಳ್ಳುತ್ತಾರೆ. When is Jacob getting connected? ಯಾಕೋಬನು ಯಾವಾಗಲೇ When ಕೂಡಿಕೊಳ್ಳುತ್ತಾನೆ? he is running away for his life. ಆತನ ಜೀವಿತದಿಂದ ಆತನು ಓಡಿ ಹೋಗುತ್ತಾ ಇರುವ If your ಸಮಯದಲ್ಲಿ, children are running away from God, ನಿಮ್ಮ ಮಕ್ಕಳು ದೇವರಿಂದ ದೂರವಾಗಿ ಓಡಿ they ಹೋಗುತ್ತಾ will ಇರುವಾಗ surely run into Bethel. They will run into the house of God. ಖಚಿತವಾಗಿ ಅವರು ದೇವರ ಬಳಿಗೆ, ದೇವರ ಮನೆಗೆ, ಬೆತೇಲ್ ಎಂಬ So, ಸ್ಥಳಕ್ಕೆ ಓಡಿ ಬರುತ್ತಾರೆ. It's important that we build an altar. ಮತ್ತು ಪ್ರಾಮುಖ್ಯವಾದ ವಿಷಯ ಏನೆಂಬುದಾಗಿ ನೋಡುವಾಗ ನಾವು ಆ ವೇದಿಕೆಯನ್ನು ಕಟ್ಟಬೇಕು. Then the Bible says in verse 18, 18ನೇ ವಚನದ ಸತ್ಯವೇದ ಹೇಳುತ್ತದೆ, Jacob takes these stones. ಮತ್ತೆ ಯಾಕೋಬನ ಕಲ್ಲನ್ನು ತೆಗೆದುಕೊಳ್ಳುತ್ತಾನೆ. He makes a pillar out of these stones. ಆ ಒಂದು ಕಲ್ಲಿನಿಂದ ಒಂದು ಕಂಬವಾಗಿ ಆತ ನಿಲ್ಲಿಸುತ್ತಾನೆ. He pours oil on the stones. ಆ ಕಲ್ಲಿನ ತುದಿಯಲ್ಲಿ ಎಣ್ಣೆಯನ್ನು ಒಯ್ಯುತ್ತಾನೆ. He is sanctifying that place. ಆ ಸ್ಥಳವನ್ನು ಆತನು He is ಶುದ್ಧೀಕರಿಸುತ್ತಾನೆ. anointing that place. ಆ ಸ್ಥಳವನ್ನು ಅಭಿಷೇಕ ಮಾಡ್ತಾ And ಇದ್ದಾನೆ. he makes it a place of worship. ಆ ಒಂದು ಸ್ಥಳವನ್ನು ಆರಾಧನೆ ಸ್ಥಳವಾಗಿ ಆತನು A ಮಾಡುತ್ತಾನೆ. place to seek God. ಮತ್ತು ದೇವರನ್ನು ಹುಡುಕುವ ಒಂದು ಸ್ಥಳ ಅದಾಗಿರುತ್ತದೆ. When you have your Bethel, ಯಾವಾಗ ನೀವು ನಿಮ್ಮ ಬೆತ್ತಲ್ನ it is a ಹೊಂದಿಕೊಳ್ಳುತ್ತೀರೋ, place of anointing. ಅದು ಅಭಿಷೇಕವಾದ ಸ್ಥಳವಾಗಿರುತ್ತದೆ. Amen. It is a ಆಮೆನ್. place of encounter. ಅದು ದೇವರಿಂದ ಮುಖಾಮುಖಿ ಸಂದರ್ಶನ ಹೊಂದಿಕೊಳ್ಳುವ ಸ್ಥಳವಾಗಿರುತ್ತದೆ. Begin to raise up the altar at Bethel. ಮತ್ತೆ ಬೆತೇಲ್ನಲ್ಲಿ ಆ ಒಂದು ವೇದಿಕೆಯನ್ನು ಆತನು ಕಟ್ಟುವಾಗ The heavens also will open for you. ಪರಲೋಕವು ಸಹ ನಿಮಗಾಗಿ ತೆರೆಯಲ್ಪಡುತ್ತದೆ. Amen. ಆಮೆನ್. Jacob anointed that place. ಯಾಕೋಬನ ಸ್ಥಳವನ್ನು ಅಭಿಷೇಕಿಸಿದನು. Do you have a place of anointing? ನಿಮಗೆ ಅಭಿಷೇಕ ಮಾಡಿರುವ ಸ್ಥಳ Do you ನಿಮಗಾಗಿದೆಯೋ? have a place of worship? ಆರಾಧನೆ ಮಾಡೋದಕ್ಕಾಗಿ ನಿಮಗೆ Do ಸ್ಥಳವಿದೆಯೋ? you have a place where you connect with God? ಎಲ್ಲಿ ದೇವರೊಟ್ಟಿಗೆ ನೀವು ಸಂಪರ್ಕ ಹೊಂದಿಕೊಳ್ಳುವುದಕ್ಕಾಗಿ ನಿಮಗಾಗಿ ಸ್ಥಳವಿದೆಯೋ? If we do not have that, ನಾವು ಅದನ್ನು ಹೊಂದಿಕೊಳ್ಳದೆ ಇರುವುದಾದರೆ from today, ಈ ದಿನದಿಂದ make it your priority. ಅದು ನಿಮ್ಮ ಪ್ರಾಮುಖ್ಯತೆಯಾಗಿ ಅದನ್ನು ಮಾಡಿಕೊಳ್ಳಿರಿ. Elijah was in the hiding place. ಎಲಿಷನ್ ನೋಡುವಾಗ ಅಲ್ಲಿ ಅಡಗಿಕೊಳ್ಳುವ ಸ್ಥಳದಲ್ಲಿ ಆತನಿದ್ದನು. God provided for him. ದೇವರು ಆತನಿಗೆ ಒದಗಿಸಿಕೊಟ್ಟನು. Jacob came to the place of Bethel. ಯಾಕೋಬನು ಬೆತೇಲ್ ಎಂಬ ಸ್ಥಳಕ್ಕೆ ಆತನು ಬಂದನು. There God opened the heavens for him. ದೇವರು ಆತನಿಗಾಗಿ ಅಲ್ಲಿ ಪರಲೋಕವನ್ನು ಆತನು ತೆರೆದನು. The place where you raise altars, where you worship God, is the place of anointing. ಯಾವ ಸ್ಥಳದಲ್ಲಿ ನೀವು ವೇದಿಕೆಯನ್ನು ಕಟ್ಟಿಕೊಂಡು ದೇವರನ್ನು ಆರಾಧಿಸ್ತೀರೋ ಅದೇ ದೇವರಿಗೆ ಭೇಟಿಯಾಗುವ ಸ್ಥಳವಾಗಿರುತ್ತದೆ. Bethel, the house of God. ಬೇತೇಲ್ ಅದು ದೇವರ ಮನೆಯಾಗಿದೆ. This is the connecting point. ಇದು ಅಲ್ಲಿ ಕೂಡಿಕೊಳ್ಳುವ ಒಂದು ಅಂಶವಾಗಿದೆ.
when you're connected to Bethel, ಯಾವಾಗ ನೀವು ಬೆತ್ತಲೊಟ್ಟಿಗೆ ನೀವು ಕೂಡಿಕೊಳ್ಳುತ್ತೀರೋ, then God will connect you to dreams and visions. ದೇವರು ನಿಮಗೆ ಕನಸು ಮತ್ತು ದರ್ಶನಗಳೊಟ್ಟಿಗೆ ನಿಮ್ಮೊಟ್ಟಿಗೆ When you are ಕೂಡಿಕೊಳ್ಳುತ್ತಾನೆ. connected to Bethel, ಬೆತ್ತಲೊಟ್ಟಿಗೆ ನೀವು ಸಂಪರ್ಕ ಹೊಂದಿಕೊಳ್ಳುವಾಗ God will connect wealth to be transferred in your life. ದೇವರು ನಿಮ್ಮ ಜೀವಿತದಲ್ಲಿ ಸಂಪತ್ತಿನ ವರ್ಗಾವಣೆ ಆಗುವಂತೆ ಆತ ನಿಮ್ಮೊಟ್ಟಿಗೆ When ಕೂಡಿಕೊಳ್ಳುತ್ತಾನೆ. Abraham is running away from Esau, ಅಬ್ರಾಮನ ಏಸಾವನಿಂದ ಓಡಿ ಹೋಗುತ್ತಿರುವಾಗ he went away empty-handed. ಆತನು ಖಾಲಿ ಕೈಯಿಂದ ಆತನು ಓಡಿ ಹೋಗುತ್ತಾನೆ. He has an encounter at Bethel. ಬೆತೇಲಿನಲ್ಲಿ ದೇವರೊಟ್ಟಿಗೆ ಆತನು ಭೇಟಿ ಆಗುತ್ತಾನೆ. He goes to Laban, his father-in-law. ಮತ್ತು ತನ್ನ ಮಾವನ ಮನೆಗೆ ಲಾಬಾನಿಗೆ ಆತನು ಹೋಗುತ್ತಾನೆ. Works there for 14 years. 14 ವರ್ಷ ಅಲ್ಲಿ ಆತನು ಇರುತ್ತಾನೆ. When he is returning back, ಆತನು ಹಿಂತಿರುಗಿ ಬರುವಾಗ he is a wealthy man. ಆತನು ಬಹಳ ಐಶ್ವರ್ಯವಂತ ವ್ಯಕ್ತಿ ಆತನಾಗುತ್ತಾನೆ. All the flocks and the goats and the wealth, everything got transferred in Jacob's life. ಯಾಕೋಬನ ಜೀವಿತದ ದನ ಕುರಿಗಳು ಎಲ್ಲವನ್ನು ದೇವರತನು ಹೆಚ್ಚಾಗಿ ಸಮೃದ್ಧಿ ಮಾಡಿ ಆಶೀರ್ವದಿಸುತ್ತಾನೆ. Now you may be running away from something, ನೀವು ಯಾವುದೇ ವಿಷಯದಿಂದ ನೀವು ಓಡಿ ಹೋಗ್ತಾ but when you ಇರಬಹುದು. come to Bethel, ಅದನ್ನು ಬೆತಲಿಗೆ ಬರುವಾಗ and then when you're returning back, ಮತ್ತೆ ಹಿಂತಿರುಗಿ ನೀವು ಹೋಗುವಾಗ that place where you met with God, ಯಾವ ಸ್ಥಳದಲ್ಲಿ ದೇವರಿಗೆ ಭೇಟಿ ಆಗಿದ್ದೀರೋ your return will not be the same. ನೀವು ಹಿಂತಿರುಗುವ ಒಂದು ವಿಷಯದ ಅದೇ ರೀತಿಯಾಗಿರುವುದಿಲ್ಲ. Jacob's return was not the same. ಯಾಕೋಬನ ಹಿಂತಿರುಗುವಾಗ ಅದೇ ರೀತಿಯಾಗಿ ಆತನು ಇರಲಿಲ್ಲ. Amen. ಆಮೆನ್. You read Genesis, it's very interesting. ಆದಿಕಾಂಡ ಪುಸ್ತಕ ನೀವು ಓದುವಾಗ ಬಹಳ And ಆಸಕ್ತಿಕರವಾಗಿದೆ. Jacob's returning with all this 12 sons, 12 children, with all the goats and the large flock behind him. He's a wealthy man. ಮತ್ತು ನೋಡುವಾಗ 12 ಮಕ್ಕಳೊಟ್ಟಿಗೆ ಯಾಕೋಬನು ಬಹಳ ಸಂಪತ್ತುಗಳು, ದನ ಕುರಿಗಳು, ಎತ್ತುಗಳನ್ನು ಎಲ್ಲವನ್ನು ತೆಗೆದುಕೊಂಡು ಆತನು ಹೋಗುವುದನ್ನು ನಾವು ನೋಡುತ್ತೇವೆ. And then now he thinks in his heart, ಈಗ ಆತನ ಹೃದಯದಲ್ಲಿ oh, ಆಲೋಚಿಸುತ್ತಾನೆ, I ran away from Esau. ಏಸಾವನಿಂದ ನಾನು ಓಡಿ Now ಬಂದಿದ್ದೇನೆ, I'm coming back to him. ಮತ್ತೆ ಆತನ ಹಿಂತಿರುಗಿ ಆತನ ಬಳಿಗೆ ನಾನು Will ಹೋಗ್ತಾ my ಇದ್ದೇನೆ. brother forgive me? ನನ್ನ ಸಹೋದರ ನನ್ನನ್ನು ಕ್ಷಮಿಸುತ್ತಾನೆ. How can I see the face of my brother? ಹೇಗೆ ನನ್ನ ಸಹೋದರ ಮುಖ ನಾನು ನೋಡಬಹುದು? And you know what the Lord does? ಆದ್ರೆ ದೇವರು ಏನ್ ಹೇಳ್ತಾನೆ ಎಂಬುದಾಗಿ ನೋಡುವಾಗ He has another encounter. ಆತನು ಇನ್ನೊಂದು ಮುಖಾಮುಖಿ ಸಂದರ್ಶನ And ಹೊಂದಿಕೊಳ್ಳುತ್ತಾನೆ. this place is called Peniel. ಪೆನಿಯಲ್ ಎಂಬುದಾಗಿ ಒಂದು ಸ್ಥಳವು. Peniel means the face of God. ಪೆನಿಯಲ್ ಎಂಬುದಾಗಿ ನೋಡುವಾಗ ದೇವರದ ಮುಖವಾಗಿದೆ. Amen. ಆಮೆನ್. Jacob is thinking, how can I see the face of my brother? ಯಾಕೋಬನ ಆಲೋಚನೆ ಮಾಡ್ತಾನೆ, ಹೇಗೆ ನನ್ನ ಸಹೋದರ ಮುಖ ನಾನು ನೋಡಲಿ? God is saying, you seek my face first. ದೇವರು ಹೇಳ್ತಾನೆ, ಮೊದಲು ನನ್ನ ಮುಖವನ್ನು ನೀನು ಹುಡುಕು. Amen. ಆಮೆನ್. And when Jacob has the encounter at Peniel, he sees the face of God. ಪೆನಿಯಲಿನಲ್ಲಿ ನೋಡುವಾಗ ಯಾಕೋಬನಲ್ಲಿ ಮುಖಾಮುಖಿಯಾಗಿ ದೇವರೊಟ್ಟಿಗೆ ಸಂಪರ್ಕ ಹೊಂದಿಕೊಂಡಾಗ And he moves on to meet his brother. ಮತ್ತು ಮುಂದೆ ಹೋಗಿ ತನ್ನ ಸಹೋದರಿಗೆ ಆತನು ಭೇಟಿ ಆಗುತ್ತಾನೆ. And then the relationship is restored. ಮತ್ತು ಅಲ್ಲಿ ನೋಡುವಾಗ ಸಂಬಂಧವು ಪುನರ್ ಸ್ಥಾಪಿಸಲ್ಪಡುತ್ತದೆ. Amen. ಆಮೆನ್. When God brings this transfer of wealth, ಯಾವಾಗ ದೇವರು ಈ ಸಂಪತ್ತಿನ ವರ್ಗಾವಣೆ ತೆಗೆದುಕೊಂಡು ಬರುತ್ತಾನೋ, you may have to face anyone, ನೀವು ಯಾರನ್ನಾದರೂ ಎದುರಿಸ್ತಾ ಇರಬಹುದು, but before that, you will see the face of God. ಅದಕ್ಕಿಂತ ಮುಂಚೆ ದೇವರ ಮುಖವನ್ನು ನೀವು ಹುಡುಕಿರಿ. And that will be a sign that all this wealth, all these blessings is because of Bethel, the house of God. It is because of Peniel, the face of God. ದೇವರ ಮನೆ ಅದು ಬೆತೇಲಾಗಿದೆ, ಪೆನಿಯಲ ಮುಖಾಂತರ ಎಲ್ಲ ಸಂಗತಿಗಳು ನೀವು ಹೊಂದಿಕೊಳ್ಳುತ್ತೀರಾ. And then there's another place of encounter. That's another message actually. ಇನ್ನೊಂದು ಸಂದೇಶವಾಗಿದೆ, ಅಲ್ಲಿ ಆತನ ಮುಖಾಮುಖಿಯಾಗಿ ಸಂದರ್ಶನ ಹೊಂದಿಕೊಂಡಿರುವುದು. Where Jacob says, this is the camp of God, Mahanaim. ಮತ್ತು ಆತ ಯಾಕೋಬನು ಹೇಳ್ತಾನೆ, ಇದು ದೇವರ ಒಂದು ಪಾಳೆಯಾಗಿದೆ, ಇದು ಮೆಹನಾಯ ಆಗಿದೆ ಎಂಬುದಾಗಿ. Mahanaim, the place called Mahanaim. ಮಹನಾಯ ಎಂಬುದಾಗಿ ಆ ಒಂದು ಸ್ಥಳದ ಹೆಸರಾಗಿದೆ. The camp of God. ದೇವರ ಒಂದು ಪಾಳೆಯದಾಗಿದೆ. Church, as I close this morning, ಸಭೆ ಸಮಯದಲ್ಲಿ ಮುಗಿಸ್ಲಿಕ್ಕಿರುವಾಗ, the reason we are bringing this word to you again and again ಪದೇ ಪದೇಯಾಗಿ ಈ ವಾಕ್ಯ ನಿಮಗೆ ತರುವುದು ಕಾರಣ is ಏನೆಂಬುದಾಗಿ because ನೋಡುವಾಗ, God's desire, ಅದರ ದೇವರ ಒಂದು ಆಸೆಯು, our desire, ನಮ್ಮ ಆಸೆಯು, is that every one of you will move into your next level of wealth transfer. Amen. ನಮ್ಮಲ್ಲಿರುವ ಪ್ರತಿಯೊಬ್ಬರೂ ಸಹ ದೇವರ ಮುಂದೆ ಇಟ್ಟಿರುವ ಒಂದು ಸಂಪತ್ತಿನ ವರ್ಗಾವಣೆಯಲ್ಲ This ಮುಂದುವರಿಬೇಕಾಗಿದೆ. is God's word. ಇದು ದೇವರ ವಾಕ್ಯವಾಗಿದೆ. Okay. This is what we need as a church, and you need as an individual and a member of the church. ಸಭೆಯಾಗಿ, ವೈಯಕ್ತಿಕವಾಗಿ, ಸಭೆ ಸದಸ್ಯರಾಗಿ ನಮ್ಮೆಲ್ಲರಿಗೂ ಇದು ಅವಶ್ಯಕವಾಗಿದೆ. I request the worship team to come. ಆರಾಧನೆ ತಂಡ ಬರಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. As they are coming, we'll just read one more verse and we're going to close. ಅವರು ಬರ್ಲಿಕ್ಕಿರುವಾಗ ಒಂದು ವಚನ ಭಾಗ ಓದಿ ನಾವು ಮುಗಿಸ್ಲಿಕ್ಕಿದ್ದೇವೆ. Judges chapter 20, ನ್ಯಾಯಸ್ಥಾಪಕ 20ನೇ ಅಧ್ಯಾಯ verse 26 and 27.
20 ಮತ್ತು 26ನೇ ವಚನ. This is when everything is become dark and spiritually everything is not good for the people of Israel. ಎಲ್ಲವೂ ಕತ್ತಲೆ ಆಗಿದೆ ಮತ್ತು ಆತ್ಮಿಕವಾಗಿ ವಿಷಯದಲ್ಲಿ ನೋಡುವಾಗ ಇಸ್ರಾಯೇಲ್ ಜನರಿಗೆ ಅದು ಯಾವುದು ಒಳ್ಳೆಯದಾಗಿಲ್ಲದ ವಿಷಯದಾಗಿತ್ತು. Hallelujah. Let's stand to our feet, please. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. I just got this chapter wrong, but you can just listen as I share. ಮತ್ತು ಅದು ವಾಕ್ಯ ಅದು ತಪ್ಪಾಗಿದೆ, ಅದಕ್ಕೆ ನಾವು ಹೇಳುವ ವಿಷಯಗಳು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. This is where the people of Israel are going to Bethel. ಇಸ್ರಾಯೇಲ್ ಜನರು ಬೇತೇಲಿಗೆ ಹೋಗುವ ವಿಷಯ ಇದಾಗಿದೆ. Why are they going to Bethel? ಯಾಕೆ ಅವರು ಬೇತೇಲಿಗೆ ಹೋಗ್ತಾ ಇದ್ದರು? Because at Bethel, there the ark of the Lord, the ark of the covenant was kept. ಬೇತೇಲಿನಲ್ಲಿ ದೇವರ ಮಂಜೂಷದ ಪೆಟ್ಟಿಗೆಯಲ್ಲಿ ಇಡಲ್ಪಟ್ಟಿದ್ದ ಕಾರಣ ಅವರಲ್ಲಿ ಹೋದರು. Amen. ಆಮೆನ್. Start praying, please. ಮತ್ತೆ ನಾವು ಪ್ರಾರ್ಥನೆ ಮಾಡ್ತಾ ಇರೋಣ. Start praying and say, Lord, ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸೋಣ ಮತ್ತು ಹೇಳೋಣ, ಕರ್ತನೇ, I believe ನಾನು in ನಂಬುತ್ತೇನೆ your word. ನಿನ್ನ ವಾಕ್ಯದಲ್ಲಿ. Lord, my wealth transfer is connected to the obedience to your word. ಕರ್ತನೇ, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ಸ್ವಾಮಿ ನನ್ನ ಸಂಪತ್ತಿನ ವರ್ಗಾವಣೆ ಅದು ಕೂಡಿಸಲ್ಪಟ್ಟಿದೆ. Lord, my wealth transfer is connected to my giving and my tithing. ಕರ್ತನೇ, ನನ್ನ ಸಂಪತ್ತಿನ ವರ್ಗಾವಣೆ ಸ್ವಾಮಿ ನನ್ನ ದಶಮಾಂಶ ಕೊಡುವುದರ ಕಾಣಿಕೆ ಕೊಡುವುದರ ವಿಷಯದಲ್ಲಿ ಜೋಡಿಸಲ್ಪಟ್ಟಿದೆ. Lord, and my wealth transfer is committed to my worship. ನನ್ನ ಸಂಪತ್ತಿನ ಒಂದು ವರ್ಗಾವಣೆ ಸ್ವಾಮಿ ನನ್ನ ಆರಾಧನೆಗೆ ಅದು ಕೂಡಿಕೊಂಡಿದೆ. Bethel is nothing but the place where the ark of God is. ಬೆತ್ತೇಲ್ ಎಂಬುದಾಗಿ ನೋಡುವಾಗ ದೇವರ ಮಂಜೂಷದ ಪೆಟ್ಟಿಗೆಯಲ್ಲಿದೆ. Bethel is nothing but where the presence of God is. ಬೆತ್ತೇಲ್ ಅದು ಬೇರೆ ಏನಲ್ಲ, ಅದರ ದೇವರ ಪ್ರಸನ್ನತೆ ಆಗಿದೆ. Church, this morning as we are going to pray and close, ಸಭೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸ್ಲಿಕ್ಕಿರುವಾಗ I just wanted to lift up your voices wherever you are. ನೀವೆಲ್ಲೇ ಇದರಲ್ಲಿ ನಿಮ್ಮ ಸ್ವರಗಳನ್ನು ಎತ್ತಬೇಕೆಂಬುದಾಗಿ Say, ಕೇಳಿಕೊಳ್ಳುತ್ತೇವೆ. God, here I am, God. ಕರ್ತನೇ, ನಾನು ಇಲ್ಲಿದ್ದೇನೆ. I am believing ನಾನು ನಂಬುತ್ತಾ ಇದ್ದೇನೆ that the wealth transfer ಸಂಪತ್ತಿನ ಒಂದು is ವರ್ಗಾವಣೆಯಲ್ಲಿ going to happen very soon. ಬಹು ಬೇಗನೆ ಅದು ನೆರವೇರ್ಲಿಕ್ಕಿದೆ. Lord, this is my season ಕರ್ತನೇ, ಇದು ನನ್ನ for the ಕಾಲವಾಗಿದೆ wealth to be transferred. ಮತ್ತು ಸಂಪತ್ತಿನ ವರ್ಗಾವಣೆ Lord, ಆಗುವುದಕ್ಕಾಗಿ. this is my season. ಕರ್ತನೇ, ಇದು ನನ್ನ ಕಾಲವಾಗಿದೆ. Lord, this is my time. ಕರ್ತನೇ, ಇದು ನನ್ನ ಸಮಯವಾಗಿದೆ. Oh God, let the heavens be opened. ಕರ್ತನೇ, ಪರಲೋಕವನ್ನು ತೆರೆಯಲ್ಪಡಲಿ. Oh God, let the heavens be opened. ಕರ್ತನೇ, ಪರಲೋಕವು ತೆರೆಯಲ್ಪಡಲಿ.
the darkness closes in, Lord, still I will say, blessed be the name of the Lord. Blessed be your name. Jesus, blessed be the name of the Lord. Blessed be your glorious name. Blessed be the name of the Lord. Blessed be your name. Blessed be the name of glorious name. धन्य तेरा नाम है प्रभु, धन्य तेरा नाम, ओ धन्य तेरा नाम है प्रभु, धन्य तेरा तेजस्वी नाम। तेरे आशीष के बदले गाऊं स्तुति, जब अंग राजा जाए बहुत भी। धन्य तेरा नाम, सब मिलके गाइए। धन्य तेरा नाम, ओ, धन्य तेरा नाम, धन्य तेरा धन्य तेरा नाम है प्रभु, धन्य तेरा नाम, धन्य तेरा नाम है प्रभु, तेजस्वी नाम। इतिहास की गवाही है, मृत्युंजय हमें बचाता है, गाए हम यीशु जिंदा है। क्रूसकारी कब्र भी तूने लाई आनंद जिंदगी, जिके हम यीशु जिंदा है, जिंदा है, आनंद है, आनंद है, मेरे पाप सारे धोले गए हैं, आनंद है, आनंद है, मेरा जीवन है। बदलना के लिए, सदा के लिए come on, put your hands to the Lord. I want you to pray now. ಈಗ ನಾವು ಪ್ರಾರ್ಥಿಸಬೇಕಂತ ಕೇಳಿಕೊಳ್ತೇವೆ. When you pray, ಯಾವಾಗ ನೀವು ಪ್ರಾರ್ಥಿಸ್ತೀರೋ pray that it is going to happen. ಅದು ಈಗಲೇ ನೆರವೇರುತ್ತದೆ ಎಂಬ ರೀತಿಯಲ್ಲಿ ನೀವು ಪ್ರಾರ್ಥಿಸಿರಿ. Imagine ಊಹಿಸಿಕೊಳ್ಳಿರಿ. that the storehouses in your house, ಮತ್ತು ನಿಮ್ಮ ಮನೆಯಿರುವ ಎಲ್ಲ ಒಂದು ಭಂಡಾರವು in God's house, ದೇವರ ಮನೆಯಲ್ಲಿ is ಸಹ going to overflow. ಅದು ತುಂಬಿ ಹೊರಸೂಸ್ಲಿಕ್ಕಿದೆ. Believe for your family. ನಿಮ್ಮ ಕುಟುಂಬಕ್ಕಾಗಿ ಅದನ್ನು ನಂಬಿರಿ. Believe for your children. ನಿಮ್ಮ ಮಕ್ಕಳಿಗಾಗಿ ಅದನ್ನು ನಂಬಿರಿ. According to the word of the Lord, ದೇವರ ವಾಕ್ಯಕ್ಕೆ ಅನುಗುಣವಾಗಿ that supernatural provisions will come. ಅಲೌಕಿಕವಾದ ಒದಗಿಸುವಿಕೆ ನಿಮಗೆ ಬರುತ್ತದೆ. Amen. ಆಮೆನ್. I want you to pray in such a way. ಈ ರೀತಿಯಾಗಿ ನೀವು ಪ್ರಾರ್ಥಿಸಬೇಕೆಂಬ For ಕೇಳಿಕೊಳ್ಳುತ್ತೇನೆ. some things you must become desperate for ಏನೋ God. ಒಂದು ವಿಷಯಕ್ಕಾಗಿ ದೇವರಲ್ಲಿ ನೀವು ಆತುರತೆಯಿಂದ ಇರುವಂತೆ, Become desperate to receive this word, this transfer. ಈ ಒಂದು ರೂಪಾಂತರ, ಈ ಒಂದು ವಾಕ್ಯ ಹೊಂದಿಕೊಳ್ಳುವ ಒಂದು ಆತುರತೆ ನಿಮ್ಮಲ್ಲಿ ಇರಲಿ. Pray with all your heart. ನಿಮ್ಮ ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸಿರಿ. And say, God, from today the curse of poverty is broken. ಕರ್ತನೆ, ಈ ದಿನ ಸ್ವಾಮಿಯ ಬಡತನದ ಶಾಪವು ಮುರಿಯಲ್ಪಟ್ಟಿದೆ. Poverty thinking, poverty mindset, poverty mentality is broken. ಬಡತನದ ಆಲೋಚನೆ, ಬಡತನದ ಮನೋಭಾವನೆ, ಬಡತನದ ಎಲ್ಲ ಒಂದು ಸಂಗತಿಗಳು ಈಗಲೇ I ಮುರಿಯಲ್ಪಟ್ಟಿದೆ. am moving into my wealth transfer. ಈಗ ನಾನು ನನ್ನ ಸಂಪತ್ತಿನ ವರ್ಗಾವಣೆಯಲ್ಲಿ ನಾನು ಮುಂದುವರಿಯುತ್ತಾ ಇದ್ದೇನೆ. If God's word says it, ದೇವರ ವಾಕ್ಯ ಅದು ಹೇಳುವುದಾದರೆ then that means God wants you to have it. ದೇವರು ಅದನ್ನು ನೀವು ಹೊಂದಿಕೊಳ್ಳಬೇಕೆಂಬುದಾಗಿ ಅದನ್ನು ಬಯಸುತ್ತಾನೆ. When I count to 3, lift your voice and begin to pray ನಾವು right ಮೂರು now. ಎನಿಸುವಾಗ ನಿಮ್ಮ ಸ್ವರಗಳನ್ನು ಎತ್ತಿ ನೀವು ಪ್ರಾರ್ಥಿಸಿರಿ. You are not doing anyone a favor, you are doing yourself a favor. ನೀವು ಯಾರಿಗೆ ದಯವನ್ನು ತೋರ್ತಾ ಇಲ್ಲದ ನಿಮ್ಮ ಪರವಾಗಿ ನೀವು ದಯವನ್ನು ತೋರಿಸಿಕೊಂಡು ಮಾಡ್ತಾ ಇದ್ದೀರಾ. The instruction of the Lord is for your benefit. ದೇವರ ಸಲಹೆ ಸೂಚನೆಗಳು ನಿಮ್ಮ ಲಾಭಕ್ಕಾಗಿದೆ. When I count 3, begin to pray. ನಾವು ಮೂರು ಎಂಬುದಾಗಿ ಎಣಿಸುವಾಗ ನೀವು ಪ್ರಾರ್ಥನೆ ಮಾಡಲಿಕ್ಕೆ Along ಪ್ರಾರಂಭಿಸಿರಿ. with the music. ವಾದ್ಯಗಳೊಟ್ಟಿಗೆ ನಾವು ಪ್ರಾರ್ಥಿಸೋಣ. Let's go right away. 1, 2, 3, start praying. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸೋಣ. Kora bala 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 bala. ನಿನಗೆ ನಾವು ಸಮರ್ಪಿಸುತ್ತೇವೆ.
tere baro baro balaba. O baraba baba baba. E rabala barosha kala baba baba. E briala marobo sokorolo borobo. Oriara baraba sekerele radala baraba. Ora mandolo borosa kala raba. Receive. Receive. I release God. I release. I release breakthrough in finances. ಹಣಕಾಸಿನ ವಿಷಯ ನಾನು ಬಿಡುಗಡೆ ಮಾಡುತ್ತೇನೆ, I release breakthrough. ಬಿಡುಗಡೆಯನ್ನು ಮಾಡುತ್ತೇನೆ. Every poverty mentality curse be broken ಎಲ್ಲ now. ಬಡತನ ಎಲ್ಲ ಶಾಪವು ಈಗಲೇ ಮುರಿಯಲ್ಪಡಲಿ. Every lack I command to go in Jesus' name. ಎಲ್ಲ ಕೊರತೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಹೋಗಿ ಬಿಡಲಿ. Let your people walk in riches and blessings. ಮತ್ತು ನಿನ್ನ ಜನರ ಸಂಪತ್ತಿನಲ್ಲಿ ಆಶೀರ್ವಾದದಲ್ಲಿ ಅವರು ನಡೆಯಲಿ. Come on, clap your hands and begin to ನಾವು pray. ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತುತಿ ಸಲ್ಲಿಸೋಣ. Receive your inheritance. ನಿಮ್ಮ ಮಹತ್ಕಾರ್ಯವನ್ನು ಹೊಂದಿಕೊಳ್ಳಿರಿ. Pray, pray, pray. Receive your breakthrough. ನಿಮ್ಮ ಬಿಡುಗಡೆಯನ್ನು ಹೊಂದಿಕೊಳ್ಳಿರಿ. ಎಲ್ಲರೂ ಪ್ರಾರ್ಥಿಸಿರಿ. Receive your financial miracle. ನಿಮ್ಮ ಹಣಕಾಸಿನ ಬಿಡುಗಡೆಯನ್ನು ಹೊಂದಿಕೊಳ್ಳಿರಿ. Let business prosper. ನಿಮ್ಮ ಒಂದು ಬಿಸಿನೆಸ್ ನಲ್ಲಿ ಸಮೃದ್ಧಿ ಆಗಲಿ. Every home prosper. ಪ್ರತಿಯೊಂದು ಮನೆ ಸಮೃದ್ಧಿ ಆಗಲಿ. In the name of Jesus. In the name of Jesus. ಯೇಸುವಿನ ನಾಮದಲ್ಲಿ. In the name of Jesus. ಯೇಸುವಿನ ನಾಮದಲ್ಲಿ. Ora la baba ba shandare la la mama mama. Ora la barosha la la bala bara kala la 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 la. Oh, come on, come on. Don't stop, don't stop, don't stop. Keep praying. Keep praising God. Keep praising God. ಪ್ರಾರ್ಥಿಸಿರಿ. Lord, we praise you, Father. Let the sky above us open. ಕರ್ತನ ಮೇಲಿರುವ ಪರಲೋಕವು ತೆರೆಯಲ್ಪಡಲಿ. Let the heavens be opened. ಪರಲೋಕವು ತೆರೆಯಲ್ಪಡಲಿ. Let the altar and Bethels be, Lord, prepared. ಮತ್ತು ಕರ್ತನೆ ಅಲ್ಲಿ ಬೆತ್ತೇಲದು ನಿನಗಾಗಿ ಸಿದ್ಧವಾಗಲಿ. Let worship rise up, oh God. ಆರಾಧನೆಯಲ್ಲಿ ಎದ್ದೇಳಲಿ ಸ್ವಾಮಿ. Today we decide to follow your word. ಈ ದಿನ ನಿನ್ನ ವಾಕ್ಯವನ್ನು ಹಿಂಬಾಲಿಸುವುದನ್ನು ನಾವು Today we ನಿರ್ಧರಿಸುತ್ತೇವೆ. decide ಈ ದಿನ ನಾವು ನಿರ್ಧರಿಸುತ್ತೇವೆ to bring our tithes and offerings. ನಮ್ಮ ದಶಮಾಂಶ ಕಾಣಿಕೆಯನ್ನು ತರುವುದಕ್ಕಾಗಿ. प्रार्थना करे आराधना करे, वो अच्छा है, सबसे भला है. प्रार्थना करे आराधना करे, वो अच्छा है, कितना भला है. छुटकारा पाए हमेशा, हमेशा छुटकारा पाए हमेशा. छुटकारा पाए हमेशा, हमेशा छुटकारा पाए हमेशा. मांगोगे मांगोगे तुम्हें मिलेगा, ढूंढोगे तुम पाओगे. मांगोगे तुम्हें मिलेगा, ढूंढोगे तुम पाओगे. खटखटाओ खुलेगी स्वर्ग की आशीषें, पाओ तुम उन्हें अभी. खटखटाओ खुलेगी स्वर्ग की आशीषें, पाओ तुम उन्हें अभी. वो प्रार्थना करे वो अच्छा है, कितना भला है. प्रार्थना करे आराधना करे, वो अच्छा है, कितना भला है. छुटकारा पाए हमेशा, हमेशा छुटकारा पाए हमेशा. छुटकारा हमेशा छुटकारा. प्रार्थना करो विश्वास से, निरंतर प्रार्थना करो विश्वास से. धर्मी जन की प्रार्थना, विश्वास की प्रार्थना तोड़ती है सारे बंधन को. धर्मी जन की प्रार्थना, विश्वास की प्रार्थना तोड़ती है सारे बंधन को. प्रार्थना करे, प्रार्थना करे, वो अच्छा है, सबसे भला
Father, in Jesus' name, ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ let your word take root in our lives. ನಿನ್ನ ವಾಕ್ಯ ನಮ್ಮ ಜೀವಿತದ ಬೇರು Let ಊರಲಿ. your word bring life into every situation. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿನ್ನ ವಾಕ್ಯ ಅದು ಬೆಳಕಾಗಿ ಬರಲಿ. Thank you that when we connect to your word, you will connect wealth to your people, Father. ನಿನ್ನ ವಾಕ್ಯಕ್ಕೆ ನಾವು ಕೂಡಿಕೊಳ್ಳುವಾಗ ಸ್ವಾಮಿ ನಿನ್ನ ಜನರಿಗೆ ನೀನು ಸಂಪತ್ತನ್ನು When ಕೂಡಿಸುತ್ತೀಯ. we are connected in giving our tithes and offerings, you are connected to open the heavens for us, God. ನಾವು ದಶಮಾಂಶ ಕಾಣಿಕೆ ಕೊಡುವುದರಲ್ಲಿ ನಿನ್ನೊಟ್ಟಿಗೆ ಕೂಡಿಕೊಳ್ಳುವಾಗ ನೀನು ನಮಗಾಗಿ ಪರಲೋಕದಿಂದ ಸಂಪತ್ತನ್ನು ಕೊಡುವವನಾಗಿದ್ದೀಯ. When we are connected in worshiping you at Bethel, ಬೆಥೆಲ್ನಲ್ಲಿ ನಿನ್ನನ್ನು ನಾವು ಆರಾಧಿಸುವಾಗ there you will command a blessing and heavens to be opened, and you will pour out so much that we cannot contain. ಅಲ್ಲಿ ಪರಲೋಕವು ತೆರೆದು ಕರ್ತನೆ ನಮ್ಮ ಒಂದು ಹಿಡಿಯಲಾರದಂತೆ ನೀನು ಸುವರಗಳನ್ನು ಸುರಿಸುವವ ನೀನಾಗಿದ್ದೀಯ. As a church, ದೇವರೇ ಸಭೆಯಾಗಿ we ನಾವು receive your word. ನಿನ್ನ ವಾಕ್ಯವನ್ನು And we ಸ್ವೀಕರಿಸಿಕೊಳ್ಳುತ್ತೇವೆ. receive this wealth transfer in Jesus' name. ಯೇಸು ಕ್ರಿಸ್ತ ನಾಮದಲ್ಲಿ ಈ ಒಂದು ಸಂಪತ್ತಿನ ವರ್ಗಾವಣೆಯನ್ನು ಸ್ವೀಕರಿಸಿಕೊಳ್ಳುತ್ತೇವೆ. Pray every family, every individual, Lord will move into this word and the promise and the blessing. ಪ್ರತಿ ಒಂದು ಕುಟುಂಬ ಸ್ವಾಮಿ ವೈಯಕ್ತಿಕವಾಗಿ ನಾವೆಲ್ಲರೂ ಸ್ವಾಮಿ ನಿನ್ನ ವಾಕ್ಯದಲ್ಲಿ ನಿನ್ನ ಒಂದು ಆಶೀರ್ವಾದದಲ್ಲಿ ನಿನ್ನ ಸಂಪತ್ತಿನ ವರ್ಗಾವಣೆದಲ್ಲಿ ಮುಂದುವರಿಯುವಂತೆ In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. Amen. Now may the grace of our Lord Jesus, the love of God, the sweet communion of the Holy Spirit be with us all now in the coming days and forevermore. ನಮ್ಮ ಕರ್ತನಾದ ಯೇಸು ಸ್ವಾಮಿ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಇವತ್ತು ಸದಾ ಕಾಲವು ನಮ್ಮ ಸಂಪತ್ತು ವರ್ಗಾವಣೆ ಸ್ವಾಮಿ ಆಗುವಂತೆ ನಮ್ಮ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಸ್ವಾಮಿ. ಆಮೆನ್. ಆಮೆನ್. सब मिलके बोलिए आमेन. ನಾವೆಲ್ಲರೂ ಸೇರಿ ಹೇಳಿಕೊಳ್ಳೋಣ. Amen. ಆಮೆನ್. Come on, give the Lord a bigger clap. ಕರ್ತನಿಗಾಗಿ ಜೋರಾಗಿ ಚಪ್ಪಾಳೆ ಕಾಣಿಕೆ ನಾವು ಸಲ್ಲಿಸೋಣ.